everyone, this is Anusha and welcome to my channel and welcome to a mini or Chotuza haul video. I thought okay, ಒಂದು haul video ಮಾಡಷ್ಟು ಪ್ರಾಡಕ್ಟ್ಸ್ ಇದೆ, ಸೊ ನಿಮಗೂ ಎಲ್ರಿಗೂ haul videos ಇಷ್ಟ, ಸೊ I thought okay, I'll film the video ಅಂತ. Let's get started because ಎಲ್ಲ ಕಡೆ ಬ್ಲ್ಯಾಕ್ ಫ್ರೈಡೇ ಸೇಲ್ ಅದು ಇದು ಎಲ್ಲ ನಡೀತಾ ಇತ್ತು. ನಾನು ಕೆಲವೊಂದೆಲ್ಲ ಶಾಪ್ ಮಾಡಿದ್ದೀನಿ. ಸೊ ಫಸ್ಟು ಬ್ಯೂಟಿ ಕ್ಯಾಟಗರಿಯಿಂದ ತೋರಿಸ್ಬಿಡ್ತೀನಿ, ವಿಚ್ ಈಸ್ ಫ್ರಮ್ ನೈಕಾ. ಸೊ ನೈಕಾದಲ್ಲಿ ಕೆಲವೊಂದು ಶಾಪ್ ಮಾಡಿದೆ. ಇಟ್ಸ್ ಆಲ್ ಪ್ರೊಫೆಷ್ನಲಿ ನನ್ನ ಮೇಕಪ್ಗೆ. ನಾನು ಪರ್ಸ್ನಲಾಗಿ ಏನೂ ಶಾಪ್ ಮಾಡಿಲ್ಲ. ಎವ್ರಿಥಿಂಗ್ ವಾಟ್ ಎವರ್ ಐ ಶಾಪ್ಡ್ ಹಿಯರ್ ಇಟ್ಸ್ ಫಾರ್ ಮೈ ಕ್ಲೈಂಟ್ಸ್. ಸೊ ಫಸ್ಟ್ಲಿ ಐ ಗಾಟ್ ನಾರ್ಸ್ದು ಮಿನಿ ಬ್ಲಷು ಇನ್ ದ ಶೇಡ್ ಆರ್ಗ್ಯಾಸಮ್. ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಮೇಕಪ್ ಲವರ್ಸ್ ಎಲ್ರಿಗೂ ದ ಮಿನಿ ಒನ್ ಲುಕ್ಸ್ ಲೈಕ್ ದಿಸ್ ಆ್ಯಂಡ್ ಇದು ತುಂಬ ವೈರಲ್ ಇದೆ. ಇಟ್ಸ್ ಸೋ ಗುಡ್, ಇಟ್ಸ್ ಲೈಕ್ ಅ ಫ್ಲಶ್ ಆಫ್ ಅ ಪಿಂಕ್, ಇಟ್ ಫೀಲ್ ಸೋ ರಿಫ್ರೆಶಿಂಗ್ ಆ ಥರ ಎಲ್ಲ ಹೇಳ್ತಾ ಇದ್ರಲ್ಲ. ಸೊ ಐ ರಿಯಲಿ ವಾಂಟೆಡ್ ಟು ಟ್ರೈ ಅಂತ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದಿಸ್, ದ ಮಿನಿ ಒನ್. ಸೊ ದ ಮಿನಿ ಒನ್ ಓನ್ಲಿ ಕಾಸ್ಟೆಡ್ ಮೀ ಅರೌಂಡ್ 1800. ದ 1800 ಕಾಸ್ಟ್ ಆಯಿತು ನನಗೆ ಇದು. ಆ್ಯಂಡ್ ದ ಶೇಡ್ ಈಸ್ ಲೈಕ್ ಪೀಚ್ ಪಿಂಕ್ ಥರ ಇದೆ. ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಹಾಕಿದ್ರೆ ಈ ಥರ ಕಾಣುತ್ತೆ. ಇಟ್ಸ್ ಲೈಕ್ ಅ ಮ್ಯಾಟ್ ಬ್ಲಷ್ ಥರ ಅಲ್ಲ, ಇಟ್ ಹ್ಯಾಸ್ ಲೈಕ್ ಹೈಲೈಟರ್ ಥರನೂ ಇದೆ. ಇಟ್ಸ್ ಲೈಕ್ ಕ್ವೈಟ್ ಮಿನಿಮಲ್. ನೀವು ಬಿಲ್ಡ್ ಮಾಡಬೇಕು ಹಾಕಬೇಕು ಅಂದರೆ. ಸೊ ಲಾಸ್ಟಲ್ಲಿ ಟಚಪ್ಸ್ಗೆ ಬ್ಲಷ್ ಎಲ್ಲ ಹಾಕಿ ಸ್ವಲ್ಪ ನಿಮಗೆ ಶೈನಿಂಗ್ ಡೂಯಿ ಫಿನಿಶ್ ಬೇಕು, ಇದು ಒಂದು ಹಾಕೋಣ ಅಂದರೆ ಆ ಫ್ರೆಶ್ ಲುಕ್ ಎಫೆಕ್ಟ್ ಇದೆ. ಇಟ್ಸ್ ಅ ಗುಡ್ ಥಿಂಗ್. ನಾನು ಮಿನಿ ತೊಗೊಂಡೆ. ಪಿಗ್ಮೆಂಟೆಡು ಪರ್ಟಿಕ್ಯುಲರ್ ಬ್ಲಷ್ ಥರ ಬೇಕು ಅಂದರೆ ದಿಸ್ ಇಸ್ ನಾಟ್ ದಟ್ ಪ್ರಾಡಕ್ಟ್. ನಾನು ಹೇಳ್ದಂಗೆ ಇದರಲ್ಲಿ ಶಿಮರ್ ಪಾರ್ಟಿಕಲ್ಸ್ ಇದೆ ಆ್ಯಂಡ್ ತುಂಬ ಏನು ಪಿಗ್ಮೆಂಟೆಡ್ ಇಲ್ಲ ಇದು, ಬಟ್ ಇಟ್ಸ್ ನೈಸ್. ನಾನು ಹೇಳೋಣ ಲಾಸ್ಟ್ ಟಚಪ್ಗೆ ಅಥವಾ ನಿಮಗೆ ಪರ್ಸ್ನಲ್ ಯೂಸ್ಗೂ ಬೇಕು, ತುಂಬ ನನಗೆ ಬ್ಲಷ್ ಹೈಲೈಟಿಂಗ್ ಆಗೇನು ಬೇಡ, ಇದೇ ಥರ ಬೇಕು ನನಗೆ ಡೂಯಿ ಫಿನಿಶ್ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಬಟ್ ಫಾರ್ ದಿಸ್ ಸ್ಮಾಲ್ ಒನ್ ಓನ್ಲಿ ಇಟ್ ಕಾಸ್ಟ್ಸ್ 1800. ನೆಕ್ಸ್ಟ್ ಒನ್ ಅಗೇನ್ ವಿ ಹ್ಯಾವ್ ಅ ಮಿನಿ ಪ್ರಾಡಕ್ಟ್ ಫ್ರಮ್ Charlotte Tilbury. ಓ ಮೈ ಗಾಡ್, ದ ಪ್ರಾಡಕ್ಟ್ಸ್ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ನಾನು ಕೆಲವೊಂದು ಯೂಸ್ ಮಾಡ್ತೀನಿ ನನ್ನ ಕ್ಲೈಂಟ್ಸ್ಗೆ. ಸೊ ಹಾಗಾಗಿ ಐ ವಾಂಟ್ ಟು ಟ್ರೈ ಕಾಂಪ್ಯಾಕ್ಟ್ ಅಂತ, ಲೈಕ್ ಜಸ್ಟ್ ಫಾರ್ ಲಾಸ್ಟ್ ಟಚಪ್ಸ್ಗೆ. ಸೊ ಟಚಪ್ಸ್ಗೆ ಯೂಸ್ ಮಾಡೋದು ನಾವು. Personally, like being a professional makeup artist, we use all these compacts for touch-up, not to set ಆ ಥರ ಎಲ್ಲ, because it looks heavy. ಸೊ ನೀವು ಪರ್ಸ್ನಲ್ ಯೂಸ್ಗೆ ಕಾಂಪ್ಯಾಕ್ಟ್ಸ್ನ ಸೆಟ್ ಮಾಡ್ಬೋದು. ಇವತ್ತು ಅಷ್ಟೇ ಹ್ಯಾವ್ ಸೆಟ್ ಮೈ ಫೇಸ್ ಯೂಸಿಂಗ್ ಮ್ಯಾಕ್ ಕಾಂಪ್ಯಾಕ್ಟ್ NC41. ಸೊ ನಾನು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಮ್ಯಾಕ್ ಅಷ್ಟು ಜಾಸ್ತಿ ಹೆವಿ ಅನ್ಸಲ್ಲ. ದಿಸ್ ಈಸ್ ಹೌ ಇಟ್ ಈಸ್. ಇಟ್ ಈಸ್ ಅ ವೆರಿ 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 ಗುಡ್ ಪ್ರಾಡಕ್ಟ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಗೋ. ದ ಪೌಡರ್ ಇಸ್ ಸೋ ಮೆಲ್ಟೆಡ್, ಲೈಕ್ ಮೈಲ್ಡ್ ಆಗಿದೆ, ತುಂಬ ಕ್ರೀಮಿ, ಅಂದರೆ ಕ್ರೀಮಿ ಪ್ಲಸ್ ಪೌಡರಿ ಆ ಥರ ಟೆಕ್ಸ್ಚರ್. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಮಿನಿ ಒನ್ ಓನ್ಲಿ ಕಾಸ್ಟೆಡ್ ಮೀ ಅರೌಂಡ್ 2400 ಐ ಥಿಂಕ್. ಐ ಆಮ್ ನಾಟ್ ಶ್ಯೂರ್, ಲೆಟ್ ಮೀ ಚೆಕ್. 2900 ರುಪೀಸು ಮಿನಿ ಪ್ರಾಡಕ್ಟ್ಗೆ. ಇದರಲ್ಲಿ ಐ ಥಿಂಕ್ 3.4 grams ಆಫ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಆ್ಯಂಡ್ ಎಂಟಿನೂ ಕೂಡ ಬೇಗ ಆಗುತ್ತೆ. ಸೊ ತುಂಬ ಬಿಲ್ಡಬಲ್ ಕವರೇಜ್. ಇದು ಅಷ್ಟೇ ಏರ್ ಬ್ರಷ್ಡ್ ಲುಕ್ ಥರನೇ ಬರುತ್ತೆ. ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್, ಲೈಕ್ Charlotte Tilbury ಏರ್ ಬ್ರಷ್ ಫ್ಲಾಲೆಸ್ ಫಿನಿಶ್. ಐ ಲವ್ ದಿಸ್ ಪ್ರಾಡಕ್ಟ್. ಐ ಹೈಲಿ ರೆಕಮೆಂಡೆಡ್. ಇಫ್ ಯು ವಾಂಟ್ ನೀವು ದೊಡ್ಡ ಪ್ರಾಡಕ್ಟ್ ತೊಗೊಳ್ಳಿ. ಮಿನಿ ಪ್ರಾಡಕ್ಟ್ ಇಷ್ಟೇ ಚಿಕ್ಕ, ಲೈಕ್ ಇಷ್ಟೇ ಚಿಕ್ಕ ಬರುತ್ತೆ. ಆ್ಯಂಡ್ ಶೇಡ್ ಬಂದ್ಬಿಟ್ಟು 2 medium. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಶೇಡ್. ಇದರಲ್ಲಿ ಶೇಡ್ಸ್ ಸ್ವಲ್ಪ ಕಮ್ಮಿ, 3 to 4 ಶೇಡ್ಸ್ ಇರ್ಬೋದು. ಮಿನಿಲಂತೂ ಎರಡೇ ಇರೋದು, ಒಂದು ಫೇರ್ ಮತ್ತು ಒಂದು ಮೀಡಿಯಮ್. ಬಟ್ ಈ ಮೀಡಿಯಮ್ ಶೇಡ್ ಇದೆಯಲ್ಲ, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಶೇಡ್. ಐ ಲವ್ ಇಟ್. ನಾನು ಯೂಶ್ವಲಿ ಟಚಪ್ಸ್ ಮಾಡೋದು ಈ ಮೀಡಿಯಮ್ ಶೇಡಲ್ಲೇ, ಆಲ್ಮೋಸ್ಟ್ ಇಂಡಿಯನ್ ಸ್ಕಿನ್ ಟೋನ್ಗೆ ದಿಸ್ ಇಸ್ ಪರ್ಫೆಕ್ಟ್. ಅಂದರೆ ಮೀಡಿಯಮ್ ಅಥವಾ ಡೀಪು. ಫೇರ್ ತುಂಬ ಫೇರ್ ಅನಿಸುತ್ತೆ, ತುಂಬ ಫೇರ್ ಕಾಂಪ್ಲೆಕ್ಸ್ ಅವ್ರು ಯೂಸ್ ಮಾಡ್ಬೋದು. ದಿಸ್ ಮೀಡಿಯಮ್ ಶೇಡ್ ಇಸ್ ಸೋ ಗುಡ್. ಸೊ ಐ ಗಾಟ್ ದಿಸ್ ಒನ್ ವಿಚ್ ಕಾಸ್ಟ್ 2900 ಯು ಗೈಸ್. And next one is again Charlotte Tilbury Airbrush Flawless Setting Spray. One of the best products. I think ಇದು ಎಲ್ಲ ಮೇಕಪ್ ಆರ್ಟಿಸ್ಟು ಯೂಸ್ ಮಾಡ್ತಾರೆ ಆ್ಯಂಡ್ ಎವ್ರಿ ಒನ್ ವಿಲ್ ಅಗ್ರಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಎಲ್ಲರ ಕಿಟ್ಟಲ್ಲೂ ಇರುತ್ತೆ. ದಿಸ್ ಸೆಟ್ಸ್ ದ ಮೇಕಪ್ ಸೋ ಗುಡ್ ಆ್ಯಂಡ್ ತುಂಬ ಮ್ಯಾಟು ಇಲ್ಲ, ತುಂಬ ಡೂಯಿ ಇಲ್ಲ, ಪರ್ಫೆಕ್ಟಾಗಿರುತ್ತೆ ಇದು. ಸೊ ನೀವು ಅಷ್ಟೇ ಪರ್ಸ್ನಲ್ ಯೂಸಿಗೆ ಬೇಕಂದ್ರೂ ಸೆಟ್ಟಿಂಗ್ ಸ್ಪ್ರೇ ಇಫ್ ಯು ವಾಂಟ್, ಇಫ್ ಯು ಓಕೆ ಟು ಇನ್ವೆಸ್ಟ್ ಯು ಕ್ಯಾನ್ ಗೋ. ಆ್ಯಂಡ್ ಮಿನಿ ಪ್ರಾಡಕ್ಟ್ ತುಂಬ ಮಿನಿ ಅನ್ಸಲ್ಲ ಇದು. ಸೊ ದಿಸ್ ಇಸ್ ಲೈಕ್ ಪರ್ಫೆಕ್ಟ್ ಮಿನಿ ಅಂತ ಅನ್ಸುತ್ತೆ. If you guys want for personal use, you can go for this mini one only. This spray is so good. The spray spreads evenly and so good. One of my favorite product. ಇದು ಒಂಥರ ರೀಫಿಲ್ ನನಗೆ. ಸೊ ನಾನು ಸೆಕೆಂಡ್ ಅಥವಾ ಥರ್ಡ್ ಬಾಟಲ್ ಇದು. ಸೊ ಬಿಗ್ ಒನ್ ತೊಗೊಳಕ್ಕೆ ಹೋಗಿ ಇಟ್ ವಾಸ್ ನಾಟ್ ದೇರ್ ಇನ್ ದ ಸ್ಟಾಕ್ ಅನಿಸುತ್ತೆ, ಅದಕ್ಕೆ ನಾನು ಮಿನಿ ಪರ್ಚೇಸ್ ಮಾಡಿದೆ. ಮಿನಿನೂ ಅಷ್ಟೇ 34 ml ಇದೆ, 2400 rupees. ಐ ಲವ್ ಇಟ್. ಯು ಕ್ಯಾನ್ ಬ್ಲೈಂಡ್ಲಿ ಶಾಪ್ ಆಲ್ ದೀಸ್.
ಇದೆರಡು ನೀವು ಬ್ಲೈಂಡಾಗಿ ತೊಗೋಬೋದು, ಅಷ್ಟು ಚೆನ್ನಾಗಿದೆ. ಲೈಕ್ ನಾನು ರೆಕಮೆಂಡ್ ಮಾಡಿದೆ, ಟ್ರೈಔಟ್ ಮಾಡಿದೆ ತೊಗೊಳ್ಳೋಣ ಅಂದರೆ ಆಲ್ ದೀಸ್ ಪ್ರಾಡಕ್ಟ್ಸ್ ಯು ಕ್ಯಾನ್ ಟ್ರೈ ಲೈಕ್ ದಟ್. ಇಟ್ಸ್ ಸೋ ಗುಡ್. ಆ್ಯಂಡ್ ಅನದರ್ ಒನ್ ಆಫ್ ಮೈ ಫೇವ್ರೆಟ್ ನವಡೇಸ್ ಈಸ್ ಜಾರ್ಜೋ ಅರ್ಮಾನಿದು ಲೂಮಿನಸ್ ಸ್ಕಿನ್ ಫ್ಲಾಲೆಸ್ ಫೌಂಡೇಶನ್. ಇಟ್ ಈಸ್ ಸೋ ಗುಡ್. ಇದು ಒಂಥರ ಲಿಕ್ವಿಡಿ ಫೌಂಡೇಶನ್. ನಾನು ಟೆಕ್ಸ್ಚರ್ ತೋರಿಸ್ತೀನಿ ನಿಮಗೆ, ನೋಡಿದ್ರಿ ಅಲ್ಲ, ಇಟ್ಸ್ ಲೈಕ್ ವಾಟರಿ ಟೆಕ್ಸ್ಚರ್. ಇಲ್ಲಿ ಇದು ಬಿಲ್ಡಬಲ್ ಕವರೇಜು, ಬಟ್ ಲೂಮಿನಸ್ ಸ್ಕಿನ್ ಮತ್ತು ಡೂವಿ ಸ್ಕಿನ್ ಬರುತ್ತೆ ಇದರಲ್ಲಿ, ಮ್ಯಾಟ್ ಫಿನಿಶ್ ಬರೋದಿಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಸೋ ಗುಡ್ ಫಾರ್ ದ ಬ್ರೈಡ್ಸ್ ಆಗಿರ್ಬೋದು, ನಾನ್ ಬ್ರೈಡ್ಸ್ಗಾಗಿರ್ಬೋದು, ಹೂ ಹ್ಯಾವ್ ಫ್ಲಾಲೆಸ್ ಅಂದರೆ ಫುಲ್ ಕಾರೇಜ್ ಬೇಡ, ಅವ್ರ ಸ್ಕಿನ್ ತುಂಬ ಚೆನ್ನಾಗಿದೆ, ದೇ ವಾಂಟ್ ದಟ್ ಲೂಮಿನಸ್ ಗ್ಲೋಯಿ ಸ್ಕಿನ್ ಬೇಕು ಅಂದರೆ ಈ ಥರ ಫೌಂಡೇಶನ್ಗೆ ಹೋಗ್ಬೋದು. ಆ್ಯಂಡ್ ನಾನು ಆಲ್ರೆಡಿ 2 ಶೇಡ್ಸ್ನ ಪರ್ಚೇಸ್ ಮಾಡಿದ್ದೆ, ಡಾರ್ಕರ್ ಒನ್, ಡೀಪ್ ಒನ್ ಅಂದರೆ ಮತ್ತು ಫೇರ್ ಒನ್. ಸೊ ಮೀಡಿಯಮ್ ಶೇಡ್ ಒನ್ ಬೇಕಿತ್ತು ನನಗೆ. ಸೊ ಅದಕ್ಕೆ ನಾನು ನಂಬರ್ 6 ಶೇಡ್ನ ಪರ್ಚೇಸ್ ಮಾಡಿದೆ ಫಾರ್ ಮೈ ಪ್ರೊಫೆಷನಲ್ ಯೂಸ್ ಓನ್ಲಿ. ಇದು ನೀವು ಲೈವ್ ಆಗಿ ನೋಡಿ ಶೇಡ್ ಮ್ಯಾಚ್ ತೊಗೊಳ್ಬೇಕು ಈ ಫೌಂಡೇಶನ್ ಅಂತ ನಿಮ್ಮ ಮೈಂಡಲ್ಲಿದ್ದರೆ, ಮಾಲ್ ಆಫ್ ಏಷ್ಯಾದಲ್ಲಿದೆ ಈ ಸ್ಟೋರು, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಬ್ಯೂಟಿಫುಲ್ ಫೌಂಡೇಶನ್, ಐ ಲವ್ ಇಟ್. ಇದು ಹೈಯರ್ ಎಂಡ್ ಕ್ಯಾಟಗರಿಲಿ ಬರುತ್ತೆ. ಐ ಥಿಂಕ್ ಫಾರ್ ದಿಸ್ ಫೌಂಡೇಶನ್ ಐ ಪೇಡ್ ಅರೌಂಡ್ 5,000 ಸಮಥಿಂಗ್. ಐ ಜಸ್ಟ್ ಚೆಕ್, 5,600 rupees. ನನಗೆ ತುಂಬಾ ಇಷ್ಟ. ನನ್ನ ಬ್ರೈಡ್ಸ್ಗೆ, ನಾನ್ ಬ್ರೈಡ್ಸ್ಗೆ ಎಲ್ಲರಿಗೂ ನಾನು ಯೂಸ್ ಮಾಡ್ತೀನಿ. ಐ ಲವ್ ದಿಸ್. ಅದಕ್ಕೆ 2 ಶೇಡ್ಸ್ ಇತ್ತು. ಸೊ ನಾನು ಎರಡೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗ್ತಿತ್ತು. ಸೊ ಮೀಡಿಯಮ್ ಶೇಡ್ ಒಂದು ತೊಗೊಬಿಡೋಣ ಅಂತ ಐ ಗಾಟ್ ಫ್ರಮ್ ನೈಕಾ. ಯು ಗೈಸ್ ಆಲ್ಸೋ ವಿಲ್ ಲವ್ ಇಟ್. ಐ ಡೆಫಿನೆಟ್ಲಿ ಲವ್ ದಿಸ್ ಫೌಂಡೇಶನ್. ನೆಕ್ಸ್ಟ್ ಒನ್ ಐ ಗಾಟ್ ಸಮ್ 2 ಲಿಪ್ ಬ್ರಷಸ್. ಒಂದು ಬಂದುಬಿಟ್ಟು ಪ್ರೋ ಆರ್ಟ್, ಇನ್ನೊಂದು ಪೋಚ್ದು P13 ಮತ್ತು PE77. ಸೊ ಲಿಪ್ ಬ್ರಷಸ್ ಎಷ್ಟಿದ್ರೂ ನಮಗೆ ಬೇಕು. ಒಂದು ಕ್ಲೈಂಟ್ ಯೂಸ್ ಮಾಡಿದ್ದು ಇನ್ನೊಂದಕ್ಕೆ ಮಾಡಲ್ಲ ನಾನು. ಸೊ ಹಾಗಾಗಿ ಸ್ಪೇರ್ ಆಗಿ 2 ಇರಲಿ, 2-3 ಇದೆ ನನ್ನ ಹತ್ರ, ಬಟ್ ದೆಂಟು 2-3 ಇರಲಿ ಅಂತ ಐ ಆರ್ಡರ್ಡ್. ಆ್ಯಂಡ್ ದೆ ವಿ ಹ್ಯಾವ್ ದಿಸ್ ಪ್ಯಾಕ್ ಪಿಜ್ಜಾ ಪಫ್. ಆಲ್ರೆಡಿ ನನ್ನ ಕ್ಲೈಂಟಿಗೆ ಯೂಸ್ ಮಾಡಿದ್ದೀನಿ. ಅಥವಾ ಪ್ಯಾಕ್ ಪಿಜ್ಜಾ ಪಫ್ ಒಂದು 3 to 4 ಅಥವಾ 5-6 ಮೇಲೆ ಇರ್ಬೋದು, ಬಟ್ ಇನ್ನೂ ಒಂದು ಬೇಕು. ಎಷ್ಟೇ ಇದ್ರೂ ಪಫ್ಸ್ ಆಗಿರ್ಬೋದು, ಹೇಳೋದಲ್ಲ ಬ್ರಷಸ್ ಆಗಿದ್ರು, ಎಷ್ಟೇ ಇದ್ರೂ ಬೇಕು. ಸೊ ಇದು ಒಂದು ಮೀಡಿಯಮ್ ಸೈಜು ಇನ್ನೊಂದು ಬೇಕಿತ್ತು ನನಗೆ. ಸೊ ಹಂಗಾಗಿ ಐ ಆರ್ಡರ್ಡ್ ದಿಸ್ ಪ್ಯಾಕ್ ಪಿಜ್ಜಾ ಪಫೇ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಇದು ತೀರಾ ಕಾಟನ್ನು ಅಲ್ಲ, ಮತ್ತು ವಾಟ್ ಈಸ್ ದಟ್ ಶೈನಿ ವೆಲ್ವೆಟ್ ಥರ ಇದು. ಸೊ ಪೌಡರ್ ಅಲ್ಲೇ ಸ್ಟಿಕ್ ಆಗೋದು ಅದೆಲ್ಲ ಆಗೋದಿಲ್ಲ, ಆ್ಯಂಡ್ ನೀಟಾಗಿ ಅಪ್ಲೈ ಆಗುತ್ತೆ ಇದು. ಹಾಗಾಗಿ ಐ ರೆಕಮೆಂಡ್ ಅಂಡರ್ ಐಸ್ ಸೆಟ್ ಮಾಡೋಕ್ಕಾಗಿರ್ಬೋದು, ಆಲ್ ದಟ್ ಪ್ಯಾಕ್ದು ಪಫೇ ನಾನು ಯೂಸ್ ಮಾಡೋದು. ಫಾರ್ ಪಫ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್. ಸೊ ಮಿನಿ ಒನ್ಗೆ ಐ ಪೇಯ್ಡ್ 356 rupees, ಬಟ್ ಇಟ್ಸ್ ಟೋಟಲಿ ವರ್ತ್ ಇಟ್. ನನ್ನ ಹತ್ರ ಲಾರ್ಜ್ ಇದೆ, ಮಿನಿ ಇದೆ, ಸ್ಮಾಲ್ ಇದೆ, ಆಲ್ ದ್ಯಾಟ್. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಮೆಬಿಲಿಯನ್ ಐಲೈನರ್, ಕೊಲಾಸಲ್ ಬೋಲ್ಡ್ ಲೈನರ್ ಫಾರ್ ಮೈ ಪರ್ಸ್ನಲ್ ಯೂಸ್. ನಾನು ಐಲೈನರ್ ಥರ ಯೂಸ್ ಮಾಡಿಲ್ಲ ಅಂದರೂ ಐ ಕೀಪ್ ದ ಬಿಂದಿ ಅಲ್ಲ, ಸೊ ಅದಕ್ಕೆ ಐ ಯೂಸ್. ಸೊ ಎಲ್ಲ ಎಂಟಿ ಆಗಿದೆ ಅನಿಸ್ತಿತ್ತು, ಅದಕ್ಕೆ ಐ ಗಾಟ್ ದಿಸ್ ಒನ್. ಆ್ಯಂಡ್ ಐ ಪೇಡ್ ಅರೌಂಡ್ 319 ಆಫರಲ್ಲಿ, ಐ ಥಿಂಕ್ ಸೊ ಆ್ಯಂಡ್ ಸೊ ಆಯಿತು, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಐ ಗಾಟ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಐ ಗಾಟ್ ದಿಸ್ ಲಾರಿಯಲ್ ಮ್ಯಾಟ್ ರೆಸಿಸ್ಟೆನ್ಸ್ ಇನ್ಫ್ಯಾಲಿಬಲ್ ಲಿಕ್ವಿಡ್ ಲಿಪ್ಸ್ಟಿಕ್. ಲೆಟ್ ಮಿ ಓಪನ್ ಇಟ್. ಈ ಶೇಡ್ ಆಲ್ರೆಡಿ ನನ್ನ ಮೇಕಪ್ ಕಿಟ್ಟಲ್ಲಿದೆ. ಸೊ ನಾನು ಬೇಸ್ಗೆ ಲೈನರ್ ಮತ್ತು ಸಫೋರಾ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಬಿಕಾಸ್ ವಾಶೌಟ್ ಆಗ್ಬೋದು ಅಥವಾ ಹೋಗಬಾರ್ದು ಅಂತ. ಅದಾದಮೇಲೆ ನನಗೆ ಟಾಪಿಂಗ್ 2-3 ಕಲರ್ ಮಿಕ್ಸ್ ಮಾಡಬೇಕಂದ್ರೆ ಐ ಯೂಸ್ ಮೆಬಿಲಿಯಾನ್. ಇಟ್ಸ್ ಗುಡ್. ಮೆಬಿಲಿಯಾನ್ ವಾಟ್ ಇಸ್ ಆನ್ ದಟ್ ಇಂಕ್ ವಿಂಕ್ ಒನ್ ಆ್ಯಂಡ್ ದಿಸ್ ಲಾರಿಯಲ್ ಒನ್. ಇಟ್ ಇಸ್ ಸೋ ಗುಡ್. ಈ ಶೇಡ್ ಆಲ್ರೆಡಿ ನನ್ನ ಫೇವ್ರೆಟ್, ಬಿಕಾಸ್ ನನ್ನ ಕ್ಲೈಂಟ್ಸ್ಗೆಲ್ಲ ಯೂಸ್ ಮಾಡ್ತಿದ್ನಲ್ಲ, ಸೊ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೋಬೇಕಂತ. ಸೊ ಇದು ನಾವು ಬ್ರೌನ್ ಸ್ಕಿನ್ ಟೋನ್, ಡಾರ್ಕರ್ ಸ್ಕಿನ್ ಟೋನ್ಗೆ ಪೇಲ್ ಅನಿಸ್ಬೋದು ಒನ್ಸ್ ನಾವು ಹಾಗೆ ಅಪ್ಲೈ ಮಾಡಿದ್ರೆ ಲಿಪ್ಸ್ ಮೇಲೆ, ಬಟ್ ಒಂದು 2-3 ಡಾರ್ಕ್ ಶೇಡರ್ ಮೇಲೆ ಇದನ್ನು ಲಾಸ್ಟಾಗಿ ಓಮ್ರೆ ಎಫೆಕ್ಟ್ಗೆ ಅಥವಾ ಮಿಡಲ್ ಪಾರ್ಟ್ಗೆಲ್ಲ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಈಸ್ ಹೌ ದ ಶೇಡ್ ಈಸ್. ಆ್ಯಂಡ್ ಇಟ್ಸ್ 105 ಬ್ರೇಕ್ಫಾಸ್ಟ್ ಇನ್ ಬೆಡ್ ಅಂತ. ನಂಗೆ ತುಂಬ 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 ಇಷ್ಟ ಇದು. ಸೊ ಅದೇ ಹೇಳೋದಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದಕ್ಕೆ. ಸೊ ನನ್ನ ಬ್ರೈಡ್ಸ್ಗೆ ಆಲ್ರೆಡಿ ನನ್ನ ಕಿಟ್ಟಲ್ಲಿದೆ. ದಿಸ್ ಈಸ್ ಫಾರ್ ಮೈ ಪರ್ಸ್ನಲ್ ಯೂಸ್. ಐ ಪೇಯ್ಡ್ 905 rupees ಫಾರ್ ದಿಸ್. ನೆಕ್ಸ್ಟ್ ವಿ ಹ್ಯಾವ್ ಒನ್ ಆಫ್ ಮೈ ಫೇವ್ರೆಟ್ ಕನ್ಸೀಲರ್ ಬ್ರಷ್ ಫ್ರಮ್ ಪ್ಯಾಕ್ 219 ಅಂತ ಇದು ನಂಬರು. ಇಫ್ ಯು ವಾಂಟ್ ಟು ನೋ, ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಫಸ್ಟು ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿದ್ದೆ ಇದನ್ನ, ಆಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್ ಫಾರ್ ಪ್ರೊಫೆಷ್ನಲ್ ಥಿಂಗ್. ಸೊ ಪ್ರೊಫೆಷ್ನಲಿ ನಾನು ಇನ್ನೊಂದು 2 ಕನ್ಸೀಲರ್ ಬ್ರಷ್ ಇದೆ ನನ್ನ ಹತ್ರ. ಐ ಕಾಂಟ್ ಡೂ ವಿತೌಟ್ ಇಟ್ ಅನ್ನೋ ಥರ. ಬಟ್ ಒನ್ ಆಫ್ ಆ ಪ್ಲೇಸಲ್ಲಿ ಇದು ಕೂಡ ಒಂದು ನಂಗೆ ತುಂಬ 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 ಇಷ್ಟ. ಬ್ಲೆಂಡಿಂಗ್ ಚೆನ್ನಾಗಾಗುತ್ತೆ, ಪರ್ಫೆಕ್ಟ್ ಫಾರ್ ಕನ್ಸೀಲರ್ ಬ್ಲೆಂಡಿಂಗ್. ಐ ಲವ್ ಇಟ್. ಐ ಕಾಂಟ್ ಡೂ ವಿತೌಟ್ ದಿಸ್ ಬ್ರಷ್, ಇವನ್ ಫಾರ್ ಮೈ ಬ್ರೈಡ್ಸ್, ನಾನ್ ಬ್ರೈಡ್ಸ್, ಫಾರ್ ಮೈ ಸೆಲ್ಫ್, ಆಲ್ ದ್ಯಾಟ್. ಸೊ ಅದಕ್ಕೆ ಇದು ಆಲ್ರೆಡಿ 2 ಇದೆ, ಇನ್ನೂ ಒಂದಿರಲಿ ಅಂತ ಐ ಗಾಟ್ ದಿಸ್. ಆಲ್ರೆಡಿ ಮೊನ್ನೆ ಬ್ರೈಡ್ ಕ್ಲೈಂಟಿಗೆ ಯೂಸ್ ಮಾಡಿದ್ದೀನಿ. ಇಟ್ಸ್ ಪ್ಯಾಕ್ 219. ದಿಸ್ ಕಾಸ್ಟೆಡ್ ಮಿ ಅರೌಂಡ್ 450 ಸಮಥಿಂಗ್ ಆ ಥರ. ಸ್ಕ್ರೀನ್ ಮೇಲೆ ಅಕ್ಯುರೇಟ್ ಪ್ರೈಸಿಂಗ್ ಅದೆಲ್ಲ ನಾನು ಹಾಕ್ತೀನಿ. ನೆಕ್ಸ್ಟ್ ಒನ್ ಈಸ್ ದಿಸ್. ಐ ಗಾಟ್ this one machine skin device from
ಪ್ರೋ ಟಚ್. ಸೊ ನನಗಿದು ತೊಗೋಬೇಕಂತ ಇತ್ತು. ಐ ಆಮ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಐ ರಿಯಲಿ ವಾಂಟ್ ಟು ಗೆಟ್ ದಿಸ್ Pro Touch skin device to give that one smooth massage to my clients before the makeup, for my brides and all that, because they deserve it. This is how the device is. ಸೊ ಡಿವೈಸ್ನ ಇಡೋದಕ್ಕೂ ಕೂಡ ಹೀಗಿದೆ, ಆ್ಯಂಡ್ ಚಾರ್ಜ್ ಮಾಡೋದಕ್ಕೆ ಚಾರ್ಜಬಲ್ ಕೇಬಲ್ ಕೂಡ ಕೊಟ್ಟಿರ್ತಾರೆ, ಆ್ಯಂಡ್ ಹೀಗೆ ಪ್ಲೇಸ್ ಮಾಡ್ಬೋದು. ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ಅ ಪ್ರೋ ಟಚ್ ಫೇಶಿಯಲ್ ಡಿವೈಸ್. ಹೌ ದಿಸ್ ವರ್ಕ್ಸ್ ಅಂದರೆ, ಇಫ್ ಯು ಆನ್, ನಿಮಗೆ ವೈಬ್ರೇಟ್ ಆಗುತ್ತೆ, ಕೇಳಿಸ್ತಾ ಇರ್ಬೋದು ಸೌಂಡು. 3 ಲೈಟ್ಸ್ ಬರುತ್ತೆ, ರೆಡ್ ಲೈಟ್, ಗ್ರೀನ್ ಲೈಟ್ ಆ್ಯಂಡ್ ಬ್ಲೂ ಲೈಟ್. ಲೈಟ್ಸ್ ಏನಂದರೆ, ಬ್ಲೂ ಲೈಟ್ ಈಸ್ ಲೈಕ್ ಟು ಕಂಟ್ರೋಲ್ ಆ್ಯಕ್ನಿ, ಬ್ಲ್ಯಾಕ್ ಹೆಡ್ಸ್, ಆ ಥರ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ಗೆ. ರೆಡ್ ಲೈಟ್ ಬಂದುಬಿಟ್ಟು ಟು ಓವರ್ ಆಲ್ ಸ್ಕಿನ್ ಇಂಪ್ರೂವ್ಮೆಂಟ್ಗೆ, ಹೈಡ್ರೇಷನ್ನು ಆ ಥರ. ಗ್ರೀನ್ ಲೈಟ್ ಬಂದುಬಿಟ್ಟು ಬ್ಲೆಮಿಷಸ್ಗೆ, ಸೊ ಕ್ಲಿಯರ್ ಮತ್ತು ಬ್ರೈಟರ್ ಸ್ಕಿನ್ಗೆ. ಸೊ ಆ ಥರ ಡಿಸ್ಕ್ರಿಪ್ಷನ್ಸ್ ಇದೆ ಇದು. ಅದೆಲ್ಲದಕ್ಕಿಂತ ಈ ಸೋನಿಕ್ ವೈಬ್ರೇಷನ್ ಇದೆಯಲ್ಲ, ಮಸಾಜ್ ಮಾಡಿದ್ರೆ ಆ ಸೋನಿಕ್ ವೈಬ್ರೇಷನ್ ಎಫೆಕ್ಟಿವ್, ಲೈಕ್ ಪಫಿನೆಸ್ ಎಲ್ಲ ಹೋಗುತ್ತೆ. ಸೊ ಅದೆಲ್ಲ ನನಗೆ ಬ್ರೈಡ್ಸ್ಗೆ ಬೇಕು, ಬಿಕಾಸ್ ಬೆಳಗ್ಗೆನೇ ಎದ್ದಿರ್ತಾರೆ. ಸೊ ಅವ್ರಿಗೊಂದು ರಿಫ್ರೆಶಿಂಗ್ ಮಸಾಜ್ ಕೊಡೋದಕ್ಕೆ. ಸೊ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಆವಾಗ ವಿತಿನ್ ದ ಸ್ಕಿನ್ ಗ್ಲೋ ಆಗುತ್ತೆ. ನಾವು ಏನೇ ಮೇಕಪ್ ಮಾಡಿದ್ರು ಎಟ್ ದ ಎಂಡ್ ಹೌ ಈಸ್ ಯುವರ್ ಸ್ಕಿನ್, ದಟ್ ಈಸ್ ದ ರಿಸಲ್ಟ್. ಸೊ ಅದಕ್ಕೆ ನನಗೆ ಇದೊಂದು ಬೇಕಿತ್ತು ಮಿಷಿನ್ನು, ನನ್ನ ಬ್ರೈಡ್ಸ್ಗೆ ಒಂದು ಮಸಾಜ್ ಮಾಡಿ ಕೊಡೋದಕ್ಕೆ. ಆ್ಯಂಡ್ ನಾನು ಕೂಡ ಒಂದು 2 ಸರಿ ಯೂಸ್ ಮಾಡಿ ನೋಡೋಣ ಅಂತ ಯೂಸ್ ಮಾಡಿದೆ. ನನಗೆ ಏನು ಇನ್ಸ್ಟೆಂಟ್ ರಿಸಲ್ಟ್ ಅಥವಾ ಏನೋ ಒಂದು ಚೇಂಜ್ ಆ ಥರ ಅನಿಸ್ಲಿಲ್ಲ, ಬಟ್ ಐ ಲವ್ಡ್ ಹೌ ದಿಸ್ ಫೀಲ್ಸ್ ಫಾರ್ ಮೀ. ಆ್ಯಂಡ್ ಇದು ನೀವು ಡೈಲಿ ಮಾಡಿದ್ರೆ ಮೇ ಬಿ ಎಫೆಕ್ಟ್ ಇರಬಹುದು. ಸೊ ಇಫ್ ಯು ವಾಂಟ್ ಟು ಟ್ರೈ, ಯು ಕ್ಯಾನ್ ಗೆಟ್ ಯುವರ್ ಹ್ಯಾಂಡ್ಸ್ ಆನ್ ದಿಸ್, ಬಿಕಾಸ್ ಎವ್ರಿ ಒನ್ ಆರ್ ಲೈಕಿಂಗ್ ದಿಸ್ ಬ್ರ್ಯಾಂಡ್, ಸ್ಪೆಷಲಿ ಪ್ರೋ ಟಚ್ದು ಈ ಥರ ಡಿವೈಸು. ಬಿಕಾಸ್ ಈ ಥರ ಡಿವೈಸ್ ಬೇರೆ ಬ್ರ್ಯಾಂಡ್ಸ್ದು ತುಂಬ ಬರುತ್ತೆ, ಬಟ್ ಐ ವಿಲ್ ರೆಕಮೆಂಡ್ ಯು ಆಲ್ ಟು ಗೆಟ್ ಪ್ರೋ ಟಚ್ದೆ, ಈ ಬ್ರ್ಯಾಂಡ್ದೆ ತೊಗೊಳ್ಳಿ ಅಂತ. ನಾಯ್ಕದ ಅವೈಲಬಲ್ ಇದೆ. ಇಟ್ಸ್ ಸಮಥಿಂಗ್ ಕಾಸ್ಟ್ ಅರೌಂಡ್ MRP ಬಂದುಬಿಟ್ಟು 3,999 ಅಂದರೆ 4,000 ರುಪೀಸ್. ನನಗೆ ಆಫರಲ್ಲಿ ಐ ಗಾಟ್ ಇಟ್ ಫಾರ್ 3,000 ಐ ಥಿಂಕ್. ಇಲ್ಲಿ ಹಾಕ್ತೀನಿ ನಾನು ಸ್ಕ್ರೀನ್ ಮೇಲೆ. ಇದು ಕೂಡ ಪ್ರೊಫೆಷ್ನಲ್ ಯೂಸ್ಗೆ ನಾನು ಶಾಪ್ ಮಾಡಿದ್ದು. ಐ ಥಿಂಕ್ ಇಷ್ಟೇ ನಾನು ಶಾಪ್ ಮಾಡಿದ್ದು ನಾಯ್ಕದಲ್ಲಿ. ಲೆಟ್ ಮಿ ಚೆಕ್. ಎಸ್, ದಿಸ್ ಓನ್ಲಿ ಕಾಸ್ಟೆಡ್ ಮೀ ಮೋರ್ ದೆನ್ 15K. ಟೀರಾದಲ್ಲಿ 2 ಪ್ರಾಡಕ್ಟ್ ಶಾಪ್ ಮಾಡಿದೆ. ಒನ್ ಈಸ್ ದಿಸ್ ಪ್ಯಾಕ್ದು ಪಿಗ್ಮೆಂಟೆಡ್ ಟವರು, ಶೇಡ್ ಬಂದುಬಿಟ್ಟು 2 ಫೇರ್ ಟು ಫೇರಿ ಲೈಟ್ ಅಂತ ಏನೋ ಇದೆ. ಸೊ ಇದು ಆಲ್ರೆಡಿ ನನ್ನ ಹತ್ರ ಇತ್ತು, ನಾನೆಲ್ಲೋ ಮಿಸ್ಪ್ಲೇಸ್ ಮಾಡಿರೋ ಕಾರಣ ನಾನೇನು ಅಷ್ಟು ಶಿಮರ್ಸ್ ಯೂಸೇ ಮಾಡಲ್ಲ ಬ್ರೈಡ್ಸ್, ನಾನ್ ಬ್ರೈಡ್ಸ್ ಮೇಲೆ. ಬಟ್ ಐ ನೀಡ್ ಇಟ್ ಅಂತ ಅಂದ್ಬಿಟ್ಟು ಐ ಗಾಟ್ ಅನದರ್ ಒನ್. ಆಲ್ರೆಡಿ ಇದ್ದಿದ್ದು ಕಳ್ಕೊಂಡು ಈ ಥರ ಮಿಸ್ಪ್ಲೇಸಸ್ ಆಗುತ್ತೆ. ಬ್ರೈಡ್ಸು 2 ಲೊಕೇಶನ್ಸ್ ಆ ಥರ ಎಲ್ಲ ಇದ್ದರೆ ಬೇಗ ಪ್ಯಾಕ್ ಮಾಡ್ಕೊಂಡು ಬರ್ತೀವಲ್ಲ, ಆವಾಗ ಹಂಗಾಗಿ ಐ ಪರ್ಚೇಸ್ಡ್ ಇಟ್ ಅಗೇನ್ ಅನ್ನೋ ಥರ. ಸೊ ನೀವು ಈ ಥರ ಪಾಟ್ ಶಿಮ್ಮರ್ಸ್ ಈ ಥರ ನೋಡ್ತಾ ಇದ್ರೆ, ಪ್ಯಾಕ್ ಹ್ಯಾಸ್ ಗುಡ್ ಒನ್. ಶಿಮ್ಮರಿ ಟೆಕ್ಸ್ಚರ್, ಒಂಥರ ಚಂಕಿ ಆಗಿಲ್ಲ, ಇಟ್ಸ್ ಸೋ ಪೌಡರಿ ಆ್ಯಂಡ್ ನೈಸ್. ಸೊ ಹಾಗಾಗಿ ಐ ಗಾಟ್ ದಿಸ್ ಒನ್. ಇದು ಕಾಂಬೋದಲ್ಲಿ ತೊಗೊಂಡೆ, ಶಿಮ್ಮರ್ದು ಅಪ್ಲೈ ಮಾಡೋ ಗ್ಲೂ. ಬಟ್ ನಾನು ಇದುವರೆಗೂ ಇದು ಯೂಸ್ ಮಾಡಿಲ್ಲ. ಇದು ಪ್ಯಾಚಿ ಆಗುತ್ತೆ, ಯೂಸ್ ಮಾಡಲೂಬಾರ್ದು. ಒಂದು ಐ ಶ್ಯಾಡೋ ಅಪ್ಲಿಕೇಬಲ್ ಆದಮೇಲೆ ಇದನ್ನೇನಾದ್ರು ನಾವು ಯೂಸ್ ಮಾಡಿ ಅದ್ರ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಶಿಮ್ಮರ್ಸು ನನಗೇನೋ ಪರ್ಸ್ನಲ್ ಆಗಿ ವರ್ಕ್ ಆಗಲ್ಲ, ಪ್ಯಾಚಿ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಇದನ್ನು ಹಾಗೆ ಯೂಸ್ ಮಾಡ್ಬೋದು. ಬಟ್ ಇದು 2 ಕಾಂಬೋಲ್ ಇದ್ದಿದ್ದರಿಂದ ನಾನು ಇದನ್ನು ತೊಗೊಂಡೆ. ಫಾರ್ ವಾಟ್ ಪ್ರೈಸ್ ಅನ್ನೋದೆಲ್ಲ ನಾನು ಇಲ್ಲಿ ಹಾಕ್ತೀನಿ. ಐ ಪೇಯ್ಡ್ ಅರೌಂಡ್ 2,000 ಸಮಥಿಂಗ್ ಅನಿಸುತ್ತೆ ಇದು ಕಾಂಬೋ, ಇದಕ್ಕೆ ಆಫರಲ್ಲಿ. ಆ್ಯಂಡ್ ಅಗೇನ್ ಐ ಗಾಟ್ ದಿಸ್ ಶೀ ಗ್ಲಾಮ್ ಬ್ಲಷ್. ದಿಸ್ ಇಸ್ ಫಾರ್ ಮೈ ಪರ್ಸ್ನಲ್ ಯೂಸ್, ಬಿಕಾಸ್ ಆಲ್ರೆಡಿ ಪ್ರೊಫೆಷ್ನಲ್ ಯೂಸ್ಗೆ ಈ ಶೇಡ್ ಇದೆ, ಲವ್ ಕೇಕ್ ಅನ್ನೋ ಶೇಡ್. ಇಟ್ಸ್ ಅ ಬ್ಯೂಟಿಫುಲ್ ಶೇಡ್. ಇವಾಗ ಹೆಂಗಿದೆ ಟ್ರೆಂಡ್ ಅಂದರೆ, ಎವ್ರಿ ಒನ್ ವಾಂಟ್ ದಟ್ ಪಿಂಕ್, ಮಾವ್ ಪಿಂಕ್ ಎಫೆಕ್ಟ್, ಒಂಥರ ಫ್ಲಶ್ ಆಫ್ ಫ್ರೆಶ್ನೆಸ್ ಕಲರ್ ಅಂತ ಅನಿಸುತ್ತೆ ಈಗ. ಎವ್ರಿ ಒನ್ ವಾಂಟ್ ದಟ್ ಪಿಂಕ್ ಎಫೆಕ್ಟ್. ಇದು ಪರ್ಫೆಕ್ಟ್ ಮಾವ್ ಪಿಂಕ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಹೌ ಇಟ್ ಈಸ್. ಬ್ಲೆಂಡ್ ಮಾಡಿ ಆನ್ ಮೇಕಪ್ ಬ್ಲೆಂಡ್ ಮಾಡಿದ್ರೆ ಇಟ್ ಲುಕ್ ಸೋ ಗುಡ್. ಈ ಥರ ಒಂಥರ ಫ್ರೆಶ್ ಲುಕ್ ಅನಿಸುತ್ತೆ. ಸೊ ಇದು ಆಲ್ರೆಡಿ ನನ್ನ ಕ್ಲೈಂಟ್ಸ್ ಎಲ್ಲರ ಮೇಲೆ ನಾನು ಮಿಕ್ಸ್ ಮ್ಯಾಚ್ ಮಾಡಿ ಈ ಬ್ಲಷ್ನ ಯೂಸ್ ಮಾಡಿದ್ದೀನಿ. ಸ್ಪೆಷಲಿ ದಿಸ್ ಶೇಡ್, ಇಟ್ಸ್ ಕಾಲ್ಡ್ ಲವ್ ಕೇಕ್ ಫ್ರಮ್ ಶೀ ಗ್ಲಾಮ್. ಸೊ ಇಫ್ ಯು ವಾಂಟ್, ಯು ಗೈಸ್ ಕ್ಯಾನ್ ಗೆಟ್ ಹ್ಯಾಂಡ್ಸ್ ಆನ್ ದಿಸ್. ಅಗೇನ್ ಐ ಗಾಟ್ ದಿಸ್ ಒನ್ ಫಾರ್ ಮೈ ಪರ್ಸ್ನಲ್ ಯೂಸ್, ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 550 ರುಪೀಸ್ ಆ ಥರ. ಅಷ್ಟೇನಾ ಬ್ಯೂಟಿ ಪ್ರಾಡಕ್ಟ್ಸು. ಹೌ ಕ್ಯಾನ್ ವಿ ಫರ್ಗೆಟ್ ದಿಸ್ ಒನ್? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿ ಹ್ಯಾವ್ ಲಾರಾ ಮರ್ಸಿಯರ್ translucent powder in the shade translucent. We have the bigger one, which is like 30 ಗ್ರಾಮ್ ಆಫ್ ಪ್ರಾಡಕ್ಟ್. ನನ್ನ ಹತ್ರ ಆಲ್ರೆಡಿ 99 ಗ್ರಾಮ್ದು 2 ಇದೆ, 2 ಖಾಲಿ ಆಯಿತು. ಐ ವಾಸ್ ಸೋ ಡಮ್, ಆರ್ಡರ್ಸ್ ಬರುತ್ತೋ ಇಲ್ವೋ ಏನು ಅಂತ ಇನಿಷಿಯಲ್ ಡೇಸಲ್ಲಿ ಕಮ್ಮಿ ತೊಗೊಂಡಿದ್ದೆ. ಇವಾಗ ಐಮ್ ಲೈಕ್ ಅದೆರಡು ಎಂಟಿ ಆದಮೇಲೆ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದ ಬಿಗ್ಗರ್ ಒನ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಐ ಲವ್ ದಿಸ್ ಪ್ರಾಡಕ್ಟ್. ನಾನು ಅಂಡರ್ ಐಸ್ ಆಗಿರ್ಬೋದು, ಫುಲ್ ಫೇಸ್ ಆಗಿರ್ಬೋದು, ಐ ಸೆಟ್ ಯೂಸಿಂಗ್ ಲಾರಾ ಮರ್ಸಿಯರ್ ಪೌಡರ್. ಇಟ್ಸ್ ಅ ಸ್ಟೇಪಲ್, ಇಟ್ಸ್ ಅ OG ಪ್ರಾಡಕ್ಟ್.
ಎಲ್ಲ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡ್ತಾರೆ. ಹವರ್ ಗ್ಲಾಸ್ ವೇಲ್ ಪ್ರಾಡಕ್ಟು ಕೂಡ ಚೆನ್ನಾಗಿದೆ, ಬಟ್ ನಾಟ್ ಫಾರ್ ಮೈ ಅಂಡರ್ ಐಸ್ ಮತ್ತು ಅರೌಂಡ್ ದ ಮೌತ್ ನಾನು ಚಾನ್ಸ್ ತೊಗೊಳ್ಳಲ್ಲ. ನಾನು ಲಾರಾ ಮರ್ಸಿಯದಲ್ಲೇ ಸೆಟ್ ಮಾಡೋದು ಇನ್ ದ ಶೇಡ್ ಟ್ರಾನ್ಸ್ಲೂಸೆಂಟ್. ಇಟ್ ಇಸ್ ಸೋ ಗುಡ್, ತುಂಬ ಚೆನ್ನಾಗಿದೆ. ಈವನ್ ಫಾರ್ ದ ಪರ್ಸ್ನಲ್ ಯೂಸ್ ಕೂಡ ಮಿನಿ ಬರುತ್ತೆ 9 ಗ್ರಾಮ್ದು. ನಾಯ್ಕಾದಲ್ಲಿ ತೀರಾದಲ್ಲೆಲ್ಲ ಅವೈಲಬಲ್ ಇದೆ ಇವಾಗ ಲಾರಾ ಮರ್ಸಿಯೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೆಟ್ ಯುವರ್ ಹ್ಯಾಂಡ್ಸ್ ಆನ್ ದಿಸ್. ಐ ಪೇಯ್ಡ್ ಅರೌಂಡ್ 3000 ಸಮಥಿಂಗ್ ಅನಿಸುತ್ತೆ ಬಿಗ್ಗರ್ ಒನ್ಗೆ. ಸೊ ಇಟ್ಸ್ ಟೋಟಲಿ ವರ್ತ್ ಇಟ್. ಐ ಹ್ಯಾವ್ ಸಮ್ ಲ್ಯಾಶಸಲ್ಲೂ ಅಷ್ಟೇ ನಾನು ಕಾಂಪ್ರೂವ್ ಆಗಲ್ಲ. ಲೈಕ್ ಯೂರೋ ಪ್ಯಾರಿಸ್ದು ಎಲ್ಲರೂ ಯೂಸ್ ಮಾಡ್ತಾರೆ, ನನ್ನ ಹತ್ರನೂ ಇದೆ. ಬಟ್ ಇದುವರೆಗೂ ನಾನು ನನ್ನ ಬ್ರೈಡ್ಸ್ಗಾಗಿರ್ಬೋದು ಎಲ್ಲರಿಗೂ ನಾನು ಶೇಡ್ಸ್ ಆ್ಯಂಡ್ ಸ್ವಾಚಸ್ ಅವ್ರದ್ದೇ ಯೂಸ್ ಮಾಡಿರೋದು. ದಿಸ್ ವಿಲ್ ಬಿ ಲೈಕ್ ಸೋ ಗುಡ್, ಸೋ ನ್ಯಾಚುರಲ್. ಬ್ಯಾಂಡ್ ಅಂತೂ ನಾವು ಹಾಕಿದ್ದೀವೋ ಇಲ್ವೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಐ ಆಮ್ ಯೂಸ್ ಟು ದಿಸ್, ಅದಕ್ಕೆ ನಾನು ಬೇರೆ ಯಾವುದು ಶಿಫ್ಟ್ ಆಗೋದಿಲ್ಲ. ಇದರಲ್ಲಿ ನನ್ನ ಫೇವ್ರೆಟ್ ಬಂದುಬಿಟ್ಟು ಮಾಯಾ ಎಸ್, ಒನ್ ಆಫ್ ದ ಫೇವ್ರೆಟ್ ಲ್ಯಾಶಸ್. ಆ್ಯಂಡ್ ಇವನ್ ಬಂದ್ಬಿಟ್ಟು ಛಾಯಾ ಅನ್ಸುತ್ತೆ, ಅದು ನನಗೆ ಆರ್ಡರ್ ಮಾಡಿಲ್ಲ, ನನ್ನ ಮೇಕಪ್ ಕಿಟ್ಟಲ್ಲಿದೆ. ಅದು ಅಷ್ಟು ತುಂಬ ನ್ಯಾಚುರಲ್ ಆಗಿರುತ್ತೆ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ನೇಮ್ ಬಿಕಾಸ್ ದೇರ್ ನೇಮ್ ಆರ್ ಬಿಟ್ ಟ್ರಿಕ್ಕಿ. ಆ್ಯಂಡ್ ಹೇರ್ ಆಕ್ಸೆಸರೀಸ್ ಕೆಲವೊಂದು ಆರ್ಡರ್ ಮಾಡಿದೆ, ವಿಚ್ ಲುಕ್ಸ್ ಲೈಕ್ ದಿಸ್ ಸ್ಮಾಲ್ ಒನ್, ಚೋಟು ಸಾ ಒನ್. ಆ್ಯಂಡ್ ದಿಸ್ ಬೋ ವಿಲ್ ಬಿ ಗುಡ್. ಲೆಹೆಂಗಾ ಎಲ್ಲ ಹಾಕ್ಕೊಂಡಾಗ ಎಲ್ಲ ಬೋ ಹಾಕಿದ್ರೆ ಚೆನ್ನಾಗಿರುತ್ತೆ ರಿಸೆಪ್ಷನ್ ಲುಕ್ಗೆ. ಆ್ಯಂಡ್ ಅನದರ್ ಒನ್, ಇವಾಗ ಟ್ರೆಂಡ್ ಮೆಸ್ಸಿ ಬ್ರೈಡ್ಸ್ಗೆಲ್ಲ ಈ ಥರ ಜುಮ್ಕಾಸು ಅದು ಇದು ಎಲ್ಲ ಪ್ಲೇಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹೇರ್ ಆಕ್ಸೆಸರೀಸ್ ಶಾಪ್ ಮಾಡಿದ್ದೀನಿ. ಆಲ್ ದೀಸ್ ಫಾರ್ ಮೈ ಪ್ರೊಫೆಷ್ನಲ್ ಯೂಸ್. ಇದಿಷ್ಟು ನಾನು ಬ್ಯೂಟಿ ಕ್ಯಾಟಗರಿಲಿ ಪ್ರೊಫೆಷ್ನಲ್ ಯೂಸ್ಗೆ ಶಾಪ್ ಮಾಡಿರೋದು. ಈಗ ವಿಲ್ ಕಮ್ ಟು ಅವರ್ ಪರ್ಸ್ನಲ್ ಯೂಸ್. ಸೊ ಪರ್ಸ್ನಲ್ ಯೂಸ್ಗೆ ನಾನೇನು ಬ್ಯೂಟಿ ಕ್ಯಾಟಗರಿಲಿ ಶಾಪ್ ಮಾಡಿಲ್ಲ, ಬಟ್ ಐ ಹ್ಯಾವ್ ಶಾಪ್ ಸಮ್ ಕ್ಲಾತ್ಸ್. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆನ್ಲೈನ್ ಇಲ್ಲ, ಎಲ್ಲ ಆಫ್ಲೈನು. ಫಸ್ಟ್ಲಿ ಐ ಗಾಟ್ some pieces from Vincaros ಹೋಗಿದೆ ಕ್ಯಾಶುಯಲ್ ಆಗಿ. ಸೊ ನನಗೆ ಇಷ್ಟ ಆಯಿತು, ಸೊ ಹಂಗಾಗಿ ಐ ಪರ್ಚೇಸ್ಡ್. ಫಸ್ಟ್ ಒನ್ ಈಸ್ ದಿಸ್ ವೈಟ್ ಶರ್ಟ್ ವಿಚ್ ಲುಕ್ಸ್ ಲೈಕ್ ದಿಸ್. ಈ ಥರ ಒಂಥರ ಡಬಲ್ ಕಾಟನ್ ಅಂತಾರ ಏನಂತಾರೆ ಇದು ಗೊತ್ತಿಲ್ಲ ನನಗೆ. ನಂಗೆ ತುಂಬ ಕಂಫರ್ಟಬಲ್ ಇದು ಈ ಮೆಟೀರಿಯಲ್ಲು. ಸೊ ಹಾಗಾಗಿ ಇದರಲ್ಲಿ ಶರ್ಟ್ ಇದ್ದಿದ್ದು ನೋಡಿದೆ. ಇದರಲ್ಲಿ ಆಲ್ರೆಡಿ 2 ಡ್ರೆಸ್ ಇದೆ ನನ್ನ ಹತ್ರ, 2 ಡ್ರೆಸ್ 1 ಟಾಪ್ 3 ಇದೆ. ಅಗೇನ್ ಈ ಶರ್ಟ್ ಇದ್ದಿದ್ದು ನೋಡಿ ಓಕೆ ನಂಗೆ ಕ್ಯಾಶುಯಲ್ ಆಗಿ ಬೇಕಿದು ಈ ಥರ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್ ವಿಚ್ ಹ್ಯಾಸ್ ದಿಸ್ ಕ್ರೀಮ್ ಕಲರ್ ಆ್ಯಂಡ್ ಈ ಥರ ಪ್ರಿಂಟ್ ಇದೆ, ಫ್ಲವರ್ ಪ್ರಿಂಟು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ನನ್ನ ಮೇಲೆ ಹೆಂಗೆ ಕಾಣುತ್ತೆ ಇದು ಅನ್ನೋದು ಆಬ್ವಿಯಸ್ಲಿ ಇಲ್ಲಿ ಹಾಕ್ತೀನಿ, ನೀವೆಲ್ಲ ನೋಡ್ಬೋದು. ಐ ಲವ್ ದಿಸ್. ಇಟ್ಸ್ ಅ ಕ್ಯಾಶುಯಲ್ ವೇರ್. ಐ ಥಿಂಕ್ 690 ಸಮಥಿಂಗ್ ಆ ಥರ ಪ್ರೈಸಿಂಗ್ ಇತ್ತು, ಅಥವಾ 790 ಏನೋ, ಐ ಡೋಂಟ್ ರಿಮೆಂಬರ್. ಸೊ ದಿಸ್ ಇಸ್ ದ ಒನ್. ಆ್ಯಂಡ್ ಅನದರ್ ಒನ್ ಟಾಪ್ ಈಸ್ ದಟ್ ಐ ಆಮ್ ವೇರಿಂಗ್ ರೈಟ್ ನೌ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಪ್ಯಾಟ್ರನು. ಸೊ ನನಗೆ ಆ್ಯಕ್ಚುಲಿ ಈ ಥರ ಟೈಪು ನನ್ನ ಬಾಡಿ ಟೈಪ್ಗೆ ತುಂಬ ಹೆವಿ ಅನಿಸ್ಬೋದು, ಅಪ್ಪರ್ ಬಾಡಿಗೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಒನ್ಸ್ ನಾನು ಹಾಕ್ಕೊಂಡು ನೋಡಿದಾಗ ಇಲ್ಲಿ ಎಲಾಸ್ಟಿಕ್ ಇರೋದಾಗಿರ್ಬೋದು ಆಲ್ ದಟ್ ನಂಗೆ ತುಂಬ ಇಷ್ಟ ಆಯಿತು. ಪ್ಯಾಟ್ರನ್, ಪ್ರಿಂಟ್, ಆಲ್ ದಟ್. ಆ್ಯಂಡ್ ಇದೇ ಥರ ಬ್ಲೂ ಕಲರ್ 2-3 ಇದೆ, ಬಟ್ ಆದರೂ ಇಟ್ಸ್ ಓಕೆ. ನಂಗೆ ಇಷ್ಟ ಆಯಿತು ಪ್ಯಾಟ್ರನ್. ಆ್ಯಂಡ್ ಈಸಿ ಬ್ರೀಸಿ ಆಗಿದೆ. ಆ್ಯಂಡ್ ಕ್ಯಾಶುಯಲ್ ವೇರ್ಸ್ ನಂಗೆ ಆ್ಯಕ್ಚುಲಿ ಇವಾಗ ಬೇಕಾಗಿರೋದು. ಸೊ ಕ್ಯಾಶುಯಲ್ ವೇರ್, ಒಂದು ಜೀನ್ಸ್ಗೆ, ಒಂದು ನಾರ್ಮಲ್ ಟ್ರಾಸರ್ಸ್ಗೆಲ್ಲ ಹಾಕ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿದೆ. ಸಿಂಪಲ್ ಇದ್ರೂ ಎಲಿಗೆಂಟ್ ಆಗಿದೆ ಪ್ಯಾಟ್ರನ್ ಅಂದ್ಬಿಟ್ಟು ಐ ಗಾಟ್ ದಿಸ್ ಟಾಪ್. ಆ್ಯಂಡ್ ದಿಸ್ ಟಾಪ್ ಪ್ರೈಸಿಂಗ್ ಬಂದ್ಬಿಟ್ಟು 890 rupees. ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪಿಂಕ್ ಪ್ರಿಂಟ್, ಫ್ಲವರ್ ಪ್ರಿಂಟ್ ಡ್ರೆಸ್. ಇಟ್ಸ್ ಲೈಕ್ ಅ A-line ಡ್ರೆಸ್ ಥರ. ಸೊ ಒಂಥರ ಕುರ್ತಾ ಪ್ಯಾಟ್ರನ್ಸ್ ಇರುತ್ತಲ್ಲ ಆ ಥರ. ಐ ಲವ್ ದೀಸ್ ಟೈಪ್ ಡ್ರೆಸ್ಸಸ್. ಅದು ಒಂಥರ ನಮಗೇನು ಬಾಡಿ ಸ್ಟ್ರಕ್ಚರ್ ಇಲ್ಲದೆ ಇರ್ಬೋದು, ಬಾಡಿ ಕಾನ್ ಥರ ಇಲ್ಲದೆ ಇರ್ಬೋದು, ಒಂದು ಈಸಿ ಬ್ರೀಸಿಯಾಗಿ ಕಂಫಿ ಆಗಿರುತ್ತೆ. ಯು ಕ್ಯಾನ್ ವೇರ್ ಫಾರ್ ಎನಿ ಇವೆಂಟ್, ಎನಿ ಡೇ, ಆಲ್ ದಟ್. ದೀಸ್ ಟೈಪ್ ಆಫ್ ಡ್ರೆಸ್ಸಸ್ ಇಸ್ ಪ್ರಾಪ್ರಿಯೇಟ್ ಫಾರ್ ಆಲ್ ಡೇಸ್ ಅನ್ನೋ ಥರ. ಸೊ ಐ ಗಾಟ್ ದಿಸ್ ಫಾರ್ 1290 ಆ್ಯಂಡ್ ಇನ್ ದ ಸೈಜ್ ಎಲ್ ಆ್ಯಕ್ಚುಲಿ. ಸೊ XL ಇರೋದನ್ನ ನನಗೆ ಫಿಟ್ಟಿಂಗ್ ಮಾಡಿ ಕೊಟ್ಟರು. ನನಗೆ XL ದೊಡ್ಡದಾಗ್ತಿತ್ತು, ಸೊ ಎಲ್ ನನ್ನ ಸೈಜ್ ಅವೈಲಬಲ್ ಇರಲಿಲ್ಲ. ಸೊ XLನೇ ಫಿಟ್ಟಿಂಗ್ ಮಾಡಿಕೊಟ್ರು. ಅಲ್ಲೊಂದು ಅದು ಆಪ್ಷನ್ ಇದೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಅ ಕಾಟನ್. ಅಲ್ಲಿ ಆ ಪಿಂಕ್ ಫ್ಲವರ್ ಪ್ರಿಂಟು, ಅದ್ರ ಮಧ್ಯದಲ್ಲಿ ಯೆಲ್ಲೋ ಕಲರ್, ಅದೇ ಆ್ಯಕ್ಚುಲಿ ಹೈಲೈಟು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಕ್ವೈಟ್ ಲಾಂಗ್, ನೀ ಲೆಂತ್ಗಿಂತ ಲಾಂಗ್ ಆಗಿ ಬರುತ್ತೆ. ಆ್ಯಂಡ್ ಐ ಲವ್ ದಿಸ್. ನಾನು ಸೆಲೆಕ್ಟ್ ಮಾಡಿದೆ ಕಲರು, ಪ್ರಿಂಟು ಈ ಪ್ಯಾಟ್ರನ್ಗೆ. ನೆಕ್ಸ್ಟ್ ಒನ್ ವಿ ಹ್ಯಾವ್ ದಿಸ್ ಬ್ಲ್ಯಾಕ್ ಡ್ರೆಸ್. ಇದು ಈ ಥರ ಇದೆ. ಇದು ಒಂಥರ ಸಿಂಪಲ್ ವೇರ್, ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ನನಗೆ ತೋರಿಸ್ತಿರೋದಷ್ಟೇ, ಟಾಪ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಸಿಂಪಲ್ ಆಗಿದೆ. ಬಟ್ ಇಟ್ಸ್ ಯೆಟ್ ಎಲಿಗೆಂಟ್ ಆ್ಯಂಡ್ ಇಟ್ಸ್ ಸೋ ಕಂಫಿ. ಈ ಮೆಟೀರಿಯಲ್ಲು ಅಷ್ಟೇ, ಕಾಟನಲ್ಲೇ ಸ್ವಲ್ಪ ಕ್ರಷ್ ಮಾಡಿರ್ತಾರಲ್ಲ ಆ ಥರ ಮೆಟೀರಿಯಲ್ಲು. ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ಅ ಸ್ಲೀವ್ಲೆಸ್ ಬಟ್ ಕಾಲರ್ ನೆಕ್ ಥರ ಇದೆ, ಆ್ಯಂಡ್ ಚೈನೀಸ್ ಕಾಲರ್ ಥರ, ಆ್ಯಂಡ್ ಲಾಂಗ್ ಪ್ಯಾಟ್ರನ್ ಇದೆ. ಇದು ಅಷ್ಟೇ, ನನ್ನ ನೀ ಲೆಂತ್ಗಿಂತ ಅಬೋವ್ ಬರುತ್ತೆ. ಸಿಂಗಲ್ ಸ್ಟ್ರೈಟ್ ಕಟ್, ಒಂಥರ A-line ಥರನೇ ಡ್ರೆಸ್
ಇದನ್ನು ಕೂಡ ಐ ಲವ್ ಇಟ್. ನನಗೆ ಹೆಂಗೆ ಕಾಣುತ್ತೋ ಏನೋ ಅಂತ ಅನ್ಕೊತಾ ಇದ್ದೆ. ಒನ್ಸ್ ಐ ವೋರ್ ದಿಸ್ ಓಕೆ ಐ ಲವ್ ಇಟ್ ಅಂತ ಅನಿಸ್ತು. ಸ್ವಲ್ಪ ಲೂಸ್ ಫಿಟ್ ಏನಾದ್ರು ಬೇಕಾಗುತ್ತಾ ಅಂತ ನೋಡಿಕೊಂಡೆ. ನೋ, ಇಟ್ಸ್ ಪರ್ಫೆಕ್ಟ್, ಇಟ್ಸ್ ನಾಟ್ ಲುಕಿಂಗ್ ಎನಿ ಅಗ್ಲಿ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಐ ಗಾಟ್ ದಿಸ್. ಇದು ಹಿಂದೆ ಫುಲ್ ಸಿಪ್ ಇದೆ, ಸೊ ದಟ್ ಹಾಕೊಳ್ಳೋದಕ್ಕೆ ರಿಮೂವ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಐ ಲವ್ ದಿಸ್. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಂಫರ್ಟಬಲ್ ಆ್ಯಂಡ್ ಇಟ್ಸ್ ಎಲಿಗೆಂಟ್. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು 1290 rupees. ಆ್ಯಂಡ್ ದಿಸ್ ಈಸ್ ಹೌ ಇಟ್ looks. And last but not the least, and the Vinca Rosary, yeah, last one is this one. I love this. I love this pattern, color, print, all that. I love this noodle straps ಅಥವಾ ಈ ಥರ ಸ್ಟ್ರಾಪಿ ಡ್ರೆಸ್ಸಸ್ ನಂಗೆ ತುಂಬಾ ಇಷ್ಟ. ಇದು ಅಷ್ಟೇ, ಈ ಕಟ್ ಅಥವಾ ಇದೇನಿದೆ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫ್ರಂಟ್ ಈ ಥರ ಇದೆ, ಟೈಯಿಂಗ್ ಇದೆ, ಆ್ಯಂಡ್ ಇದು ಬಸ್ಟ್ ಏರಿಯಾದಿಂದ ಕವರ್ ಆಗಿ ಅಲ್ಲಿಂದ ಫ್ಲೋ ಸ್ಟಾರ್ಟ್ ಆಗುತ್ತಲ್ಲ, ಆ ಪ್ಯಾಟ್ರನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರು ಅಷ್ಟೇ, ಸೊ ವೈಟ್ಗೆ ಒಂಥರ ಲೈಟ್ ಬ್ಲೂ ಇಲ್ಲ, ದಿಸ್ ಇಸ್ ಲೈಕ್ ಇಂಕ್ ಬ್ಲೂ ಥರ. ಸೊ ಐ ಲವ್ಡ್ ಇಟ್. ಪ್ಯಾಟ್ರನ್, ದ ಕಲರ್, ದ ಪ್ರಿಂಟ್, ಎವ್ರಿಥಿಂಗ್ ಐ ಲವ್ಡ್ ಇಟ್. ನಾನು ಹಾಕೊಂಡಾಗ ಇಟ್ ಲುಕ್ ಸೋ ಗುಡ್ ಆನ್ ಮೀ. ಅದಕ್ಕೆ ಐ ಗಾಟ್ ದಿಸ್ ಒನ್. ಇದು ಕೂಡ ಅರೌಂಡ್ 1500 or 700 something like that. Yeah, that's it from Vinca Rose. ಸೊ ಅಲ್ಲಿಂದನೇ ನಾನು ಹಾಗೆ ಬರ್ತಾ ವಿ ವೆಂಟ್ ಫಾರ್ Zudio, ವಿಚ್ ಈಸ್ ಇನ್ ಚನ್ಸಂದ್ರ ರೋಡ್. ಸೊ Zudioಗೆ ಸುಮ್ಮನೆ ಹೋಗಿದ್ದು, ಬಟ್ ಒಂದು ಜೀನ್ಸ್ ನನಗೆ ರಿಕ್ವೈರ್ಮೆಂಟ್ ಇತ್ತು ಕ್ಯಾಶುಯಲ್ ಆಗಿ. ಸೊ ಹಂಗಾಗಿ ನೋಡಿದ ತಕ್ಷಣ ಐ ಗಾಟ್ ದಿಸ್ ಜೀನ್ಸ್. ಇದು ಅಷ್ಟೇ ಸ್ಟ್ರೈಟ್ ಕಟ್ ಜೀನ್ಸು. ಸೊ ಸ್ಕ್ವೇರ್ ಕಟ್ಟು ಸ್ಟ್ರೈಟ್ ಕಟ್ ಜೀನ್ಸು ಪರ್ಫೆಕ್ಟ್ ಆಗಿತ್ತು. 30 ಸೈಜಲ್ಲಿ ತೊಗೊಂಡೆ. ಸ್ವಲ್ಪ ಲೂಸ್ ಇದೆ ನನಗೆ. 28 ಪರ್ಫೆಕ್ಟ್ ಇತ್ತು, ಬಟ್ ನನಗೆ ಸ್ವಲ್ಪ ಲೂಸ್ ಇರಲಿ, ಬಿಕಾಸ್ ನಾನು ಬ್ರೈಡ್ಸ್ ಎಲ್ಲ ಮಾಡಬೇಕಾದ್ರೆ ಬೆಂಡ್ ಆಗಬೇಕು, ಎದ್ದೇಳಬೇಕು, ಅಲ್ಲದೆ ತುಂಬ ಫಿಟ್ಟಿಂಗ್ ಕ್ಲಾತ್ಸ್ ನನಗೆ ಬೇಡ ಅಂತ ಅಂದ್ಬಿಟ್ಟು ಐ ಗಾಟ್ 30. ಕ್ಯಾಶುಯಲ್ ಆಗಿ ಒಂದು ಜೀನ್ಸ್ ಬೇಕಂತ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಆಗಿರ್ಬೋದು, ಜೀನ್ಸ್ ಪ್ಯಾಟ್ರನ್ ಆಗಿರ್ಬೋದು, ಸ್ಟ್ರೈಟ್ ಕಟ್ಟು ಎಲ್ಲ ನಂಗೆ ತುಂಬ ಇಷ್ಟ ಆಯಿತು Zudioದಲ್ಲಿ. ಆ್ಯಂಡ್ ಪ್ರೈಸಿಂಗ್ 899 rupeesಗೆ ದಿಸ್ ಜೀನ್ಸ್ ಅಂದರೆ ಬಿಲೀವ್ ಮಾಡ್ತೀರಾ, ದಿಸ್ ಇಸ್ ಸೋ ಗುಡ್. ಇಟ್ ಇಸ್ ಸೋ ಗುಡ್. ಒಂಥರ ನಂಗೆ ಮೆಟೀರಿಯಲ್ ಎಲ್ಲ ಏನು H&Mಗೂ ಇದಕ್ಕೂ ಎಲ್ಲ ಏನು ತುಂಬ ಮಚ್ ಡಿಫ್ರೆನ್ಸ್ ಇಲ್ಲ ಅಂತ ಅನಿಸ್ತು. ಫಿಟ್ಟಿಂಗು ಆ ಥರ ಶೇಪ್ಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು, ಬಟ್ ಅದರ್ ದ್ಯಾನ್ ದಟ್ ಫಾರ್ ದ ಪ್ರೈಸಿಂಗ್ ಇಟ್ಸ್ ಬೆಸ್ಟ್. 899 rupeesಗೆ ಅ ಗುಡ್ ಪೇರ್ ಆಫ್ ಜೀನ್ಸ್ ಸಿಗುತ್ತೆ Zudioದಲ್ಲಿ. ಜೀನ್ಸ್ ಜೊತೆಗೆ ಐ ಸಾ ದಿಸ್ ಟಾಪ್ ಇನ್ Zudio. ಇದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಮತ್ತು ಈ ಕಲರ್ ಇತ್ತು ಕ್ರೀಮಿಶು. ಸೊ ನನಗೆ ಈ ಆಫ್ ವೈಟ್ ಕಲರೇ ತೊಗೊಳ್ಳೋಣ ಅಂತ ಹಾಕ್ಕೊಂಡು ನೋಡಿದೆ. ಕ್ಯಾಶುಯಲ್ ವೇರ್ ಚೆನ್ನಾಗಿದೆ ಅಂದ್ಬಿಟ್ಟು, ಬಿಕಾಸ್ ನವಡೇಸ್ ಐ ವಾಂಟ್ ದಟ್ ಕ್ಯಾಶುಯಲ್ ವೇರ್ ಟಾಪ್ಸ್, ಜೀನ್ಸ್ ಆ್ಯಂಡ್ ಆಲ್ ದಟ್ ಟು ಗೋ ಫಾರ್ ಮೈ ವರ್ಕ್. ಸೊ ಅದಕ್ಕೇ ಇದು ಬಂದಿರಲಿ ಅಂತ ತೊಗೊಂಡೆ. ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಆಲ್ ದಟ್. ಆ್ಯಂಡ್ ಐ ಪೇಡ್ ಜಸ್ಟ್ 499 rupees ಫಾರ್ ದಿಸ್ ಟಾಪ್. ಟೋಟಲಿ ವರ್ತ್ ಇಟ್ ಆ್ಯಂಡ್ ಇಟ್ ಲುಕ್ ಸೋ ಗುಡ್ ಆನ್ ಮೀ, ಸೋ ಗುಡ್ ಆನ್ ಮೀ. ಮೆಟೀರಿಯಲ್ ಅಷ್ಟೇ ತುಂಬ ಚೆನ್ನಾಗಿದೆ. Zudioದಲ್ಲಿ ಏನು ಗೊತ್ತಾ, ಕಾಟನ್ ಆ ಥರ ಎಲ್ಲ ತೊಗೊಂಡ್ರೆ ಫೇಡ್ ಆಗುತ್ತೆ. ಸೊ ಈ ಥರ ಮೆಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಬೇರೆದು ಯೂಸ್ ಮಾಡಿದ್ದೀನಿ ಈ ಥರ ಮೆಟೀರಿಯಲ್. ದಿಸ್ ಇಸ್ ಸಮಥಿಂಗ್ ಲೈಕ್ ಸಿಲ್ಕ್ ಮಿಕ್ಸ್ ಥರ. ಸೊ ಇದೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಆಪೋಸಿಟಲ್ಲಿ ಈಸಿ ಬೈ ಓಪನ್ ಆಗಿದೆ Zudio ಆಪೋಸಿಟ್, ಇಲ್ಲೇ ಚನ್ಸಂದ್ರ ರೋಡಲ್ಲಿ. ಸೊ ಈಸಿ ಬೈ ಸುಮ್ಮನೆ ಒಳಗಡೆ ಹೋದೆ ಟು ಗೆಟ್ ಸಮ್ ಶಾರ್ಟ್ಸ್ ಫಾರ್ ಮೈ ಪರ್ಸ್ನಲ್ ಯೂಸ್, ಮನೆಗೆ ಯೂಸ್ ಮಾಡೋದಕ್ಕೆ ಶಾರ್ಟ್ಸ್ ತೊಗೊಳಕ್ಕೆ ಹೋದಾಗ ಐ ಫೌಂಡ್ ದಿಸ್ ಪ್ಯಾಂಟ್. ಇದು ನೋಡಿದೆ, ಸೊ ನನಗೆ ಇಷ್ಟ ಆಯಿತು. ಇದರಲ್ಲಿ ಬೇರೆ ಕಲರ್ ಬ್ಲ್ಯಾಕು ಯಾವುದೋ ಇನ್ನೊಂದು ಕಲರ್ ಬೇಕಿತ್ತು, ಅದು ಅವೈಲಬಲ್ ಇರಲಿಲ್ಲ ಸೈಜಲ್ಲಿ. ಸೊ ಓಕೆ ಎಸ್ ಸೈಜ್ ಆಗ್ತಿತ್ತು, ಬಟ್ ದೆನ್ ಟು ಐ ಗಾಟ್ ಇನ್ ದ ಸೈಜ್ ಎಮ್ ಆ್ಯಂಡ್ ಐ ಪೇಡ್ 699 rupees. 699 rupeesಗೆ ಪ್ಯಾಂಟ್ ವರ್ತ್ ಇದೆ. ಈಗ ಕ್ಯಾಶುಯಲಾಗಿ ಒಂದು ಶಾಪ್ಗೆ ಹೋಗೋಕ್ಕೆ ಅಥವಾ ಅಂಗಡಿಗಳಿಗೆ ಹೋಗೋಕ್ಕೆ, ಈವ್ನಿಂಗ್ ಒಂದು ರೌಂಡ್ ಹೋಗೋದಕ್ಕೆ ಎಲ್ಲ ಕ್ಯಾಶುಯಲಾಗಿ ಪ್ಯಾಂಟ್ ಹಾಕ್ಕೊಂಡು ಒಂದು ಟೀ ಶರ್ಟ್ ಹಾಕ್ಕೊಂಡು ಪುಲ್ಲೋವರ್ ಹಾಕ್ಕೊಂಡು ಹೋಗೋಕ್ಕೆ ಪ್ಯಾಂಟ್ಸ್ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಈ ಥರ ಈಸಿ ಬ್ರೀಸಿ ಕ್ಯಾಶುಯಲ್ ಟ್ರೌಸರ್ಸ್ ಬೇಕು ನನಗೆ. ಹಾಗಾಗಿ ಈ ಥರ ಹತ್ರ 2-3 ಇದೆ. ಸೊ ಈ ಕಲರ್ ಇಲ್ಲ, ಸೊ ಅದಕ್ಕೆ I got this color and I paid 699 rupees for this. It's totally worth it. And we have some sarees. ನಾನು ಲಾಸ್ಟ್ ಮೈಸೂರು ಎಕ್ಸಿಬಿಷನ್ಗೆ ಹೋಗಿ ಬಂದ ಮೇಲೆ ಮತ್ತೆ ಮೈಸೂರಲ್ಲಿ ಒಂದು ಫಂಕ್ಷನ್ ಇದೆ ಅಂತ ನಾನು ಪ್ರೀತಮ್ ಹೋದಾಗ ಒಂದು ಪಿಟ್ ಸ್ಟಾಪ್ ಥರ ಕ್ವಿಕ್ ಸ್ಟಾಪ್ ಕೊಟ್ಟು ಐ ಗಾಟ್ ಸಮ್ ಸಾರೀಸ್. ಐ ವಿಲ್ ಶೋ ಯು ಆಲ್. ದ ಫಸ್ಟ್ ಒನ್ ಈಸ್ ದಿಸ್ ಗ್ರೀನ್ ಒನ್. ನೋಡಿರ್ತೀರ ನಾನು ದೀಪಾವಳಿಲಿ ಏನು ಉಟ್ಕೊಂಡಿದ್ದೆ ಅದೇ ಸೇಮ್ ಸಾರಿ ತೊಗೊಂಡು ಬಂದಿದ್ದೀನಿ. ದಿಸ್ ಗ್ರೀನ್ ಮತ್ತು ರೆಡ್ ಬಾರ್ಡರಲ್ಲಿ. ಇದು ಸೆಲ್ಫ್ ಬರುತ್ತೆ, ಈ ಥರ ರೆಡ್ ಆ್ಯಂಡ್ ಕಾಂಬಿನೇಷನ್ ಬರಲ್ಲ ಬ್ಲೌಸ್ಗೆ, ಸೆಲ್ಫ್ ಬರುತ್ತೆ. ಬಟ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ನೋಡಿರ್ತೀರ ನೀವು ನನ್ನ ದೀಪಾವಳಿ ಬ್ಲಾಗಲ್ಲಿ ನಾನು ಡ್ರೇಪ್ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಇನ್ನೊಂದು ಹಾಲ್ ವಿಡಿಯೋದಲ್ಲಿ ಸಾರೀಸ್ ತೊಗೊಂಡಿರೋದನ್ನ ಎಲ್ಲ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಅದೇ ಸೇಮ್ ಇಲ್ಕಲ್ ಸಾರೀಸ್ ಸ್ಟೋರ್ಗೆ ಹೋಗ್ಬಿಟ್ಟು ಐ ಗಾಟ್ ದಿಸ್ ಒನ್. ಇದೆಲ್ಲ ನಾನು ಆ್ಯಕ್ಚುಲಿ ಗಿಫ್ಟಿಂಗ್ ಪರ್ಪಸ್ ಅಥವಾ ಒಂದು ಸ್ವಲ್ಪ ಬೇಕು ಅಂತ ತೊಗೊಬಂದಿದ್ದು. 1000 ನಾನು ಪೇ ಮಾಡಿದ್ದು. ಆ್ಯಂಡ್ ನಂದೇ ಸೇಮ್ ಕಲರಲ್ಲಿ ಈ ಬಾರ್ಡರ್ ಥರ ಇರೋ ಥರ ನೋಡಿದೆ. ನಂದು ಪರ್ಪಲ್ಲು, ಇದು ಆರೆಂಜು. ಸೊ ಇದು ಅಷ್ಟೇ ನಾನು ಗಿಫ್ಟಿಂಗ್ ಪರ್ಪಸ್ ಥರನೇ ತೊಗೊಂಡು ಬಂದಿದ್ದು. ದಿಸ್ ಈಸ್ ಹೌ ಇಟ್ ಈಸ್. ಇದೇ ಕಲರ್ ಸೇಮ್ ನನ್ನ ಸಾರಿನೂ ಇರೋದು, ಸ್ವಲ್ಪ ಲೈಟು ಡಾರ್ಕ್ ಇದೆ ಅಷ್ಟೇ. ಸೊ ಇದು ಎರಡು ಸೇಮು. ಇನ್ನೊಂದು ಸಾರಿ ತಂದಿದೆ ಗ್ರೀನ್ ಕಲರು. ರೀಸೆಂಟಾಗಿ ರಮ್ಯಾ ಅಮ್ಮದು ಬರ್ತ್ಡೇ ಇತ್ತು ಆಂಟಿದು. ಸೊ ಅವ್ರ ಬರ್ತ್ಡೇ ಗಿಫ್ಟ್ ಮಾಡಿದೆ, ಅವ್ರಿಗೆ ಅಂತಲೇ ಆ ಸಾರಿ ತೊಗೊಂಡಿದ್ದು ನಾನು. ಸೊ ಇಲ್ಲಿ
ಹಾಕ್ತೀನಿ ಪಿಕ್ಚರ್ ಅಥವಾ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ಕೂಡ ನೋಡಿರ್ತೀರ. ಸೊ ಅದನ್ನು ನಾನು ಅವ್ರಿಗೆ ಕೊಟ್ಟೆ. ಐ ಥಿಂಕ್ ಐ ಪೇಡ್ ಅರೌಂಡ್ 1300 ಅನಿಸುತ್ತೆ ಆ ಸಾರಿಗೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಗ್ರೀನ್ ವಿತ್ ಎಲ್ಲೋ ಆರೆಂಜಿಶ್ ಬಾರ್ಡರು ಜೊತೆಗೆ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಇತ್ತು. ತುಂಬ ಚೆನ್ನಾಗಿತ್ತು. ಅದು ಆಂಟಿಗೆ ಅಂತಲೇ ತೊಗೊಂಡೆ ನಾನು. ಸೊ ಅವ್ರಿಗೆ ಗಿಫ್ಟ್ ಮಾಡಿದೆ. ಆ್ಯಂಡ್ ಇದು ಒಂದು ಪಿಂಕ್ ಸಾರಿ ನನಗೆ ಅಂತ ತೊಗೊಂಡಿದ್ದು. ಚೆಕ್ಸಲ್ಲಿ ಇನ್ಕಲ್ ಬಾರ್ಡರು ಈ ಥರ ಚೆಕ್ಸ್ ಬೇಕು ಅಂತ ಲಾಸ್ಟ್ ಟೈಮ್ ಅವ್ರು ಸ್ಟೋರ್ಗೆ ಹೋದಾಗಲೇ ಹುಡುಕ್ತಾ ಇದ್ದೆ. ಸೊ ಸಿಕ್ಕಿರಲಿಲ್ಲ. ಸೊ ಈಗ ಮತ್ತೆ ವಿಸಿಟ್ ಮಾಡಿದಾಗ ಇದರಲ್ಲಿ 2-3 ಕಲರ್ ಆಪ್ಷನ್ಸ್ ಎಲ್ಲ ಇತ್ತು. ಸೊ ಐ ಥಿಂಕ್ ಈ ಥರ ನನ್ನ ಸಿಸ್ಟರ್ ತೊಗೊಂಡಿದ್ದಾಳೆ. ಐ ಡೋಂಟ್ ರಿಮೆಂಬರ್ ಇವಾಗ. ಸೊ ನಾನು ಪಿಂಕ್ ನೋಡಿದೆ, ನಂಗೆ ಇಷ್ಟ ಆಯಿತು. ಸೊ ಐ ಗಾಟ್ ಇಟ್. ದಿಸ್ ಒನ್ ಐ ಪೇಯ್ಡ್ ಅರೌಂಡ್ 1600. ಇದು ಪಿಂಕ್ ಕಲರ್ ಬರುತ್ತೆ. ಬ್ಲೌಸ್ ಆಗಿರ್ಬೋದು ಮತ್ತು ಸೆರಗು ಪಲ್ಲು ಆಗಿರ್ಬೋದು ಪಿಂಕ್ ಬರುತ್ತೆ. ಇದು ಕೂಡ ಇಲ್ಕಲ್ ಸಾರಿನೇ. ಐ ಮೀನ್ ಲವ್ ವಿತ್ ದೀಸ್ ಟೈಪ್ ಆಫ್ ಟ್ರೆಡಿಷ್ನಲ್ ಓಲ್ಡ್ ಪ್ಯಾಟ್ರನ್ sarees. ಸೊ ಇದು ಕೂಡ ನನಗೆ ಅಂತ ತಗೊಂಡಿದ್ದು ನಾನು. ಐ ಪೇಡ್ ಅರೌಂಡ್ 1600 ಫಾರ್ ದಿಸ್. ದಟ್ಸ್ ಇಟ್ ಕ್ಲಾತಿಂಗಲ್ಲಿ. ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಪಾರ್ಟ್ ಆಫ್ ದ ವಿಡಿಯೋ. ವಿ ಹ್ಯಾವ್ ಸಮ್ ಫುಟ್ವೇರ್ ಇವಾಗ ಅಷ್ಟೇ. ಐ ಗಾಟ್ ದಿಸ್ ಕಾಯ್ ಫುಟ್ವೇರ್. ಫ್ಲಾಟ್ಸಾ ಅಥವಾ ವಾಟರ್ ಪ್ರೂಫ್ ಸ್ಲೈಡರ್ಸಾ ವಾಟ್ ಇಟ್ ಈಸ್ ಕಾಲ್ಡ್. ಇಟ್ ಈಸ್ ಕಾಲ್ಡ್ ಅಸ್ ಥಾಂಗ್ ಫ್ಲಿಪ್ ಫ್ಲಾಪ್ ಫ್ರಮ್ ಕಾಯ್. ಇದು ಮಾರ್ಶ್ಮೆಲ್ಲೋ ಕಲರ್ ಅಂದರೆ ವೈಟ್ ಇದೆ. ಸೊ ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ ಇದೆ. ಗ್ರೀನ್ ಇದೆ, ವೈಟ್ ಇದೆ, ಪಿಂಕ್ ಇದೆ, ಬ್ಲ್ಯಾಕ್ ಇದೆ, ಆ ಥರ. ಸೊ ನಾನು ಆಮೇಲೆ ನೂಡ್ ಕಲರ್ ಕೂಡ ಇದೆ, ಬ್ರೌನಿಶ್ ನೂಡು. ಸೊ ಅದನ್ನು ತೊಗೊಳ್ಳೋಣ ಅಂತ ಫಸ್ಟ್ ಅಂದ್ಕೊಂಡು ಇಲ್ಲ ನಾನು ಐ ಫಾಲ್ ಇನ್ ಲವ್ ವಿತ್ ವೈಟ್. ಸೊ ಐ ಕಾಂಟ್ ಮೇಂಟೈನ್. ಆಲ್ರೆಡಿ ಇಟ್ಸ್ ನೋಡ್ಬೋದು ನೀವು ಸ್ವಲ್ಪ ಗಲೀಜ್ ಆಗಿಬಿಟ್ಟಿದೆ. ಬಟ್ ದೆನ್ ಟು ಐ ವಾಂಟ್ ದಿಸ್ ಕಲರ್ only and I got this. I was eyeing on this ಆಯ್ತಾ since from a year. ಸೊ ಒಂದು ವರ್ಷದಿಂದ ನೋಡಿ ಸುಮ್ಮನೆ ತೊಗೊಳ್ದೆ ಮತ್ತೆ ಅದೇ ಚಿಂತೆಯಲ್ಲಿರೋದು. ಆ ಥರ ಆಗುತ್ತಲ್ಲ ನಮ್ಮ ಹುಡುಗಿರಿಗೆ, ಆ ಥರ ಆಗ್ತಾ ಇತ್ತು. ಫೈನಲಿ ಓಕೆ ತೊಗೊಬಿಡೋಣ ಅಂತ ಐ ಗಾಟ್ ದಿಸ್. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 1600 ಅಂದ್ಕೊತೀನಿ. 1500 1600ಗೆ ಬರ್ತಿದೆ. ನೋ ಸಾರಿ, ಐ ಪೇಯ್ಡ್ ಅರೌಂಡ್ 2098 rupees. ಐ ಡೋಂಟ್ ನೋ ಇಟ್ಸ್ ವರ್ತ್ ಇಟ್ ಆರ್ ನಾಟ್, ಬಟ್ ಇದೇ ಮ್ಯಾಕ್ಸಿಮಮ್ ಆಫರ್ ಪ್ರೈಸ್ ಇದ್ದಿದ್ದು. ಬಿಕಾಸ್ ನಾನು ನೋಡ್ತಿದ್ನಲ್ಲ ಈಗಲೂ ಅಷ್ಟೇ, ಇಟ್ಸ್ 2300 400 ಇದೆ. ಸೊ 2100 rupeesಗೆ ಐ ಗಾಟ್ ದಿಸ್ ಥಾಂಗ್ ಫುಟ್ವೇರ್. ದಿಸ್ ಲುಕ್ಸ್ ಗುಡ್, ಬಟ್ ಕ್ಯಾಶುಯಲ್ ಆಗಿ ಹಾಕ್ಕೊಂಡು ಓಡೋದಕ್ಕೋ ಅಥವಾ ಕ್ಯಾಶುಯಲ್ ಆಗಿ ಒಂದು ಸ್ಪೀಡಾಗಿ ನಡೆಯೋದಕ್ಕೆಲ್ಲ ಆಗಲ್ಲ. ತುಂಬ ಹೆವಿ ಇಲ್ಲ ಅಂದರೂ ಅಷ್ಟು ಕಂಫಿ ಇರಲ್ಲ, ಅಷ್ಟು ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಆ ಥರ. And last but not least, last product from Myntra is we have Birkin. So and Kai footwear ನಾನು ತೊಗೊಂಡಿದ್ದು ಮಿಂತ್ರಾದಲ್ಲಿ. ಆಬ್ವಿಯಸ್ಲಿ ಇಲ್ಲೆಲ್ಲರೂ ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ, ಯು ಕ್ಯಾನ್ ಶಾಪ್. ಆ್ಯಂಡ್ ಲಾಸ್ಟ್ ಒನ್ ಈಸ್ Birkin. ಸೊ Birkin ಅಷ್ಟೇ ನಾನು ಮಿಂತ್ರಾದಲ್ಲಿ ತೊಗೋಬೇಕನ್ನೋದಿರಲಿಲ್ಲ. ಮಿಂತ್ರಾದಲ್ಲಿ ನೋಡಿ ಆಫ್ಲೈನಲ್ಲಿ ತೊಗೊಳ್ಳೋಣ ಅಂತ ಹೋಗಿ ನಂಗೆ ಅಲ್ಲೆಲ್ಲೂ ಅವೈಲಬಲ್ ಇರಲಿಲ್ಲ. ದೆನ್ I came back and shopped from Myntra. So original product with cover with everything ಬರುತ್ತೆ. and open box delivery ಕೂಡ ಬರುತ್ತೆ Birkinಗೆ. and this is how it looks. ಐ ಲವ್ ದಿಸ್. ಗೊತ್ತಿಲ್ಲ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಎಲ್ಲರೂ ಈ ಟೈಪ್ ಅಂದರೆ ಈ ಸ್ಲಿಪ್ಪರ್ ನಾಟ್ ಮೈ ಟೈಪ್ ಅಂತಾರಲ್ಲ ಆ ಥರ ಇರ್ತಾರೆ, ಐ ನೋ. ಬಟ್ ದಿಸ್ ಈಸ್ ಲೈಕ್ ಮೈ ಟೈಪ್. ವೈಟ್ ಅಥವಾ ಬ್ಲ್ಯಾಕಿಗೆ ಹೋಗೋ ಬದಲು ಈ ರೋಸ್ ಕಲರ್, ದಿಸ್ ಇಸ್ ಕುಕ್ಕಿಲ್ಲ ಒಂಥರ ಪೀಚ್ ಕಲರ್ ಇದೆ. ದಿಸ್ ಇಸ್ ಕಾಲ್ಡ್ ರೋಸ್, ಲೈಟ್ ರೋಸ್ ಕಲರಲ್ಲಿ. ಸೊ ಇದೆಲ್ಲೂ ಅವೈಲಬಲ್ ಇಲ್ಲ ಆಫ್ಲೈನ್ ಸ್ಟೋರ್ಸಲ್ಲಿ. ಸೊ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕಾಗಿ ಬಂತು. ನನ್ನ ಹತ್ರ ಇರೋ ಬರ್ಕಿನ್ ಸಿನ್ಸ್ ಫ್ರಮ್ ಅ ಇಯರ್ ಯೂಸ್ ಮಾಡಿದ್ದೀನಿ. ಇಟ್ಸ್ ಡನ್ ಅನ್ನೋ ಥರ ಇದೆ ಒಂದು. ಇನ್ನೊಂದು ನನಗೆ ಲೈಟ್ ವೆಯ್ಟ್ ಬೇಕಿತ್ತು, ಈ ಥರ ವಾಟರ್ ಪ್ರೂಫ್ ಲೈಟ್ ವೆಯ್ಟ್. ಅಟ್ ದ ಸೇಮ್ ಟೈಮ್ ಫೂಟ್ಗೆ ನನಗೆ ಇವಾಗ ಬರ್ಕಿನ್ ಹೆಂಗೆ ನನಗೆ ಅಡ್ಜಸ್ಟ್ ಆಗಿದೆ, ಹೆಂಗೆ ನನಗೆ ಆ ಪ್ರೆಷರ್ ಅಥವಾ ಇದು ಕೊಡುತ್ತೆ, ಅದೇ ಥರ ಇದು ಕೂಡ ನನಗೆ ಅಂದರೆ ಬರ್ಕಿಂದೇ ಬೇಕಿತ್ತು. ಬಟ್ ಇದರಲ್ಲಿ ಹೆಂಗೆ ಸಿಗುತ್ತೆ ಏನು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದೇ ಥರ ಕಂಫರ್ಟಬಲ್. ಸೊ ಒನ್ಸ್ ನಾನು ಹೋಗಿ ಟ್ರೈ ಮಾಡಿ ಅಲ್ಲಿ ವೇರ್ ಮಾಡಿ ನೋಡಿದಾಗ ನೈಸ್ ಅಂತ ಅನಿಸ್ತು. ಸೇಮ್, ಬಟ್ ಇದೇನಂದರೆ ಲೈಟ್ ವೆಯ್ಟ್ ಇರುತ್ತೆ. ದಿಸ್ ಇಸ್ ಲೈಕ್ ಅ ವಾಟರ್ ಯೂಸ್ ಥರ, ವಾಟರ್ಗೆಲ್ಲ ಯೂಸ್ ಮಾಡ್ಬೋದು ಆ ಥರ. ಸೊ ಹಂಗಾಗಿ ಓಕೆ ಐ ಗೆಟ್ ದಿಸ್ ಒನ್ ದಿಸ್ ಟೈಮ್ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಅದು ಹೆಂಗಿದ್ರು ಯೂಸ್ ಮಾಡಿದ್ದೀನಿ, ಈ ಸರಿ ಐ ಟ್ರೈ ದಿಸ್ ಅಂತ ಐ ಗಾಟ್ ದಿಸ್. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 4990, ಅಲ್ಲಿಗೆ 5000 rupees ಅನ್ಕೊಳ್ಳಿ. ನೋ ಆಫರ್, ನಥಿಂಗ್ ಇನ್ Birkin. ಐ ಟೋಟಲಿ ಲವ್ಡ್ ಇಟ್. ಇದೆಲ್ಲ ಒಂಥರ ಲಿಮಿಟೆಡ್ ಎಡಿಷನ್ ಥರ ಸ್ಲೈಡರ್ಸ್ ಇನ್ ದ ಸೈಜ್ 36. ಬೋತ್ ಆರ್ 36. Yes, that's it for this haul video. It's a mini sa chotu sa haul video. If anything left out, next haul video ge join ಮಾಡ್ತೀನಿ. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.